ಶ್ರೀಮದ್ಭಗವದ್ಗೀತೆ ಶ್ರೀಮದ್ಭಗವದ್ಗೀತಾ ಅಧ್ಯಾಯ 3 ಶ್ಲೋಕ ನಂಬರ್ 36 3.36 ಅರ್ಜುನವಾಚ ಹತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದೀವ ನಿಯೋಜಿತಃ. ಇನ್ನೊಂದು ಸರಿ. ಅರ್ಜುನವಾಚ ಹತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾಧೀನ ನಿಯೋಜಿತಃ. ಅರ್ಜುನವಾಚ ಹತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲದೀವ ನಿಯೋಜಿತಃ. ಪದಪದಾರ್ಥ. ಅರ್ಜುನವಾಚ ಅರ್ಜುನನು ಹೇಳಿದನು. ಅತ ಆಗ, ಕೇನ ಯಾವುದರಿಂದ, ಪ್ರಯುಕ್ತ ಬಲವಂತಕ್ಕೆ ಒಳಗಾಗುತ್ತಾನೆ, ಅಯಂ ಒಬ್ಬನು, ಪಾಪಂ ಪಾಪಗಳನ್ನು, ಚರತಿ ಮಾಡುತ್ತಾನೆ, ಪುರುಷಃ ಮನುಷ್ಯನು, ಅನಿಚ್ಛನ್ ಅಪೇಕ್ಷಿಸದೆ, ಅಪಿ ಆಗಿದ್ದರೂ, ವಾರ್ಷ್ಣೇಯ ವೃಷ್ಣಿವಂಶದವನೇ, ಬಲಾತ್ ಬಲದಿಂದ, ಇವ ಇದ್ದ ಎಂಬಂತೆ, ನಿಯೋಜಿತ ತೊಡಗುತ್ತಾನೆ. ಅನುವಾದ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ. ಹರೇ ಕೃಷ್ಣ. ಅದು ಮೂಲತಃ ಆಧ್ಯಾತ್ಮಿಕವಾದದ್ದು, ಪರಿಶುದ್ಧವಾದದ್ದು ಮತ್ತು ಎಲ್ಲ ಐಹಿಕ ಕಲ್ಮಶಗಳಿಂದ ಮುಕ್ತವಾದದ್ದು ಒಳಪಟ್ಟವನಲ್ಲ. ಆದರೆ ಐಹಿಕ ನಿಸರ್ಗದ ಸಂಪರ್ಕದಲ್ಲಿದ್ದಾಗ ಆತನು ಹಿಂದೆಗೆಯದೆ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಕೆಲವೊಮ್ಮೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾನೆ. ಆದುದರಿಂದ ಜೀವಿಗಳ ಕೃತಕ ಬುದ್ಧಿಯನ್ನು ಕುರಿತು ಅರ್ಜುನನು ಕೃಷ್ಣನಿಗೆ ಕೇಳಿಯೂ ಪಾಪವನ್ನು ಮಾಡಲು ಬಯಸದಿದ್ದರೂ ಆತನು ಕ್ರಿಯೆಯಲ್ಲಿ ತೊಡಗಲೇಬೇಕಾಗುತ್ತದೆ. ಆದರೆ ಪಾಪಕರ್ಮಗಳನ್ನು ಅಂತರಂಗದಲ್ಲಿರುವ ಪರಮಾತ್ಮನು ಪ್ರಚೋದಿಸುವುದಿಲ್ಲ. ಇದಕ್ಕೆ ಬೇರೊಂದು ಕಾರಣ ಉಂಟು. ಇದನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತನು ವಿವರಿಸುತ್ತಾನೆ. ಹರೇ ಕೃಷ್ಣ. ಅನುವಾದ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯನಾದ ಕೃಷ್ಣನೇ. ಅರ್ಜುನ್ಗೆ ನಾರ್ಮಲ್ ಪ್ರಶ್ನೆ ಬರ್ತಾ ಇರೋದು. ಸೊ ನಮಗೋಸ್ಕರ ಇರ್ಬೋದು, ಅರ್ಜುನನೇ. ಸೊ ಅದನ್ನ ಮುಂದುವರ್ಸಕ್ಕೋಸ್ಕರ ಸೊ ಭಗವಂತ ಬೇರೆ ಬೇರೆ ವಿಷಯ ಹೇಳಿ ಅಂತಾನೆ ಇರಬಹುದು. ಅದೇ ಮುಂದಿನವ್ರಿಗೆ ಇದು ಅರ್ಥ ಆಗ್ಲಿ ಅಂತ ಸೊ ವಿಷಯನ ಸ್ಪಷ್ಟತೆ ಮಾಡೋಕ್ಕೋಸ್ಕರ ವಿಷಯ ಬೇರೆ ಬೇರೆ ರೀತಿಲಿ ಸ್ಪಷ್ಟ ಆಗೋಕ್ಕೋಸ್ಕರ ಕ್ವಶನ್ನ ಕೇಳ್ತಾನೆ. ಅರ್ಜುನ ಕೇಳ್ತಾ ಇದ್ದಾನೆ ಇಲ್ಲಿ. ಅರ್ಜುನ ಕೇಳ್ತಾನೆ, ಏನು ವೃಷ್ಣಿ ಸಂತತಿ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ. ನೋಡಿ, ಯಾರಿಗೂ ಪಾಪ ಮಾಡಕ್ಕೆ ಇಷ್ಟ ಇಲ್ಲ. ಪಾಪ ಮಾಡಕ್ಕೆ ಇಷ್ಟ ಇಲ್ಲ. ಇಷ್ಟ ಇದ್ರೂ ಕೂಡ ಪಾಪ ಮಾಡೋದು ಅವನ ಪ್ರವೃತ್ತಿ ಅಲ್ಲ. ಪಾಪ ಮಾಡೋದು ಅವನ ಗುಣ ಅಲ್ಲ. ಆಕ್ಚುಲಿ ನಿಜ ನೋಡಿದ್ರೆ ಅದಕ್ಕೆ ಯಾವ್ದ್ರಿಂದ ಇವನೀಗ ಮನುಷ್ಯ ಯಾವ ಪಾಪನೇ ಮಾಡ್ತಾ ಇದ್ದಾನಪ್ಪ. ಮನುಷ್ಯ ಹುಟ್ಟಿದ ಮೇಲೆ ಪಾಪ ಮಾಡಿದಂಥ ವ್ಯಕ್ತಿನೇ ಇಲ್ಲ ಅಲ್ವಾ? ಎಲ್ಲರೂ ಮಾಡ್ತಾ ಇದೀವಿ. ಸೊ ಅದೇ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿರೋದು ಆಲ್ಮೋಸ್ಟ್ ಇದಕ್ಕೆ. ಯಾರು ಕೆಲವೊಬ್ರು ಮಾತ್ರ ಭಕ್ತಿ ಪೂರ್ಣ ಆಗ್ದಿರ ಯಾರು ಇನ್ನೊಂದು ಜನ್ಮ ತಗೊಂಡು ಅದನ್ನ ಪೂರ್ಣ ಮಾಡಕ್ ಬಂದಿದಾರೋ ಅಂಥವ್ರನ್ನ ಬಿಟ್ಟು ಮಿಕ್ಕಿದ 99.9% ಇಷ್ಟ ಪಾಪನೇ ಮಾಡ್ತಾ ಇರೋದು. ಅದು ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಇರಲಿ. ಇದು ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾರು ಮಾಡ್ತಾ ಇದಾರೋ ಅವ್ರಿಗೂ ಚೆನ್ನಾಗಿ ಗೊತ್ತು, ಯಾರು ಮಾಡ್ತಾ ಇಲ್ವೋ ಅವ್ರಿಗೂ ಚೆನ್ನಾಗಿ ಗೊತ್ತು. ಪಾಪ ಅಂದ್ರೆ ಕೆಲವು ಜನಕ್ಕೆ ನಾವು ಪಾಪ ಮಾಡ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ, ಕೆಲವು ಜನಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಗೊತ್ತು,
ಕೆಲವು ಜನಕ್ಕೆ ವಿಧಿ ಇಲ್ಲ, ಆದರೂ ಕೂಡ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ. ಸೊ ಈ ತರ ಬೇರೆ ಬೇರೆ ಕಾರಣಗಳುಂಟು ಪಾಪ ಮಾಡಕ್ಕೆ. ಅಂತೂ ಅವನು ಇಷ್ಟ ಇಲ್ದಿರ ಪಾಪ ಮಾಡ್ತಾ ಇದ್ದಾನೆ ಅಂತ ಸ್ಪಷ್ಟ. ಬಲಾತ್ಕಾರದ ಅದು ಅಲ್ದಿರ ಇನ್ನೊಂದು ಏನು, ಬಲಾತ್ಕಾರದಿಂದ, ಇಷ್ಟ ಇಲ್ಲದೆ ಇದ್ರು ಕೂಡ ಬಲಾತ್ಕಾರದಿಂದ. ಇಲ್ಲಿ ನಾರ್ಮಲ್ ಆಗಿ ಅರ್ಜುನ ಕ್ವಶನ್ ಕೇಳ್ತಾ ಇರೋದು ನಾರ್ಮಲ್ ಜನಕ್ಕೆ. ಅವನಿಗೆ ತಪ್ಪು ಅಂತ ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾ ಇದ್ದಾನೆ. ಕೆಲವೊಂದ್ಸರಿ ಅವನಿಗೆ ತಪ್ಪು ಅಂತ ಗೊತ್ತೇ ಇರಲ್ಲ, ತಪ್ಪು ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಅವನಿಗೆ ನಾರ್ಮಲ್ ಆಗಿ ಇಲ್ಲಿ ಕೇಳೋದಾದ್ರೆ ಇಷ್ಟ ಇಲ್ಲ ಅವನಿಗೆ ಪಾಪ ಮಾಡಕ್ಕೆ, ಆದ್ರೂ ಬಲಾತ್ಕಾರದಿಂದ ಪಾಪ ಮಾಡ್ತಾ ಇದ್ದಾನೆ. ಯಾಕೆ, ಏನು, ಯಾವ್ದ್ರಿಂದ ಇದು ಪ್ರಚೋದಿತ ಆಗ್ತಾನೆ? ಕಾರಣ ಏನು? ಈ ತರ ಮಾಡೋಕ್ಕೆ ಕಾರಣ ಏನು? ಯಾರನ್ನೂ ಕಷ್ಟದಲ್ಲಿ ಹಾಕೊಳಕ್ ಇಷ್ಟ ಇಲ್ಲ, ಯಾರಿಗೂ ಒಂದು ಕಷ್ಟ ತಗೊಳಕ್ ಇಷ್ಟ ಇಲ್ಲ, ಕಷ್ಟ ತಗೊಳಕ್ ಇಷ್ಟ ಇಲ್ಲ, ಕಷ್ಟದಲ್ಲಿ ಬೀಳಕ್ ಇಷ್ಟ ಇಲ್ಲ, ಸುಖ ಪಡಕೆನೆ ಆಸೆ, ಇದೆಲ್ಲ ಇದ್ರೂ ಕೂಡ ಸೊ ಅವನಿಗೆ ಬಲಾತ್ಕಾರದಿಂದ ಯಾವುದರಿಂದ ಅವನು ಪಾಪಕರ್ಮನ ಮಾಡ್ತಾನೆ. ಯಾಕೆಂದ್ರೆ ಪಾಪಕರ್ಮ ಮಾಡ್ತಾ ಇರೋದ್ರಿಂದನೇ ಇದೆಲ್ಲ. ನೀನ್ ಹೇಳ್ತಾ ಇದೀಯಾ ನಾವು ಇಷ್ಟ, ನಮ್ಗೆ ಪಾಪ, ನಮ್ದು ಎಲ್ಲ ಇದಕ್ಕೆ ಮೂಲ ಕಾರಣ ನಮ್ದು ಪಾಪಕರ್ಮ. ಈ ಬಂಧನಕ್ಕೊಳಗಾಗಿರೋದು, ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿರೋದು, ಮತ್ತೆ ನಾವು ಬೇರೆ ಬೇರೆ ಕಷ್ಟ ಅನುಭವಿಸ್ತಾ ಇರೋದು, ಇದೆಲ್ಲ ಅದಕ್ಕೂ ನಮ್ದು ಪಾಪನೇ ಕಾರಣ. ನಾವು ಬಲಾತ್ಕಾರವಾಗಿ ಪಾಪ ಮಾಡಿರೋದು ಇರ್ಬೋದು, ಇಲ್ಲ ಗೊತ್ತಿದ್ದು ಮಾಡಿರೋದು ಇರ್ಬೋದು, ಗೊತ್ತಿಲ್ಲದೆ ಮಾಡಿರೋದು ಇರ್ಬೋದು. ಹಂಗೆ ಆದ್ರೂ ಕೂಡ ಅವನು ಒಂದ್ಸರಿ ಪಾಪ ಮಾಡಿದ್ಮೇಲೆ ಮತ್ತೆ ಒಂದು ಇದಕ್ಕೆ ಸಿಗಾಕೋತಾನೆ, ಭೌತಿಕ ಪ್ರಪಂಚದಲ್ಲಿ ಹುಟ್ಬಿಡ್ತಾನೆ. ಸೊ ಇದು ಯಾವ್ದ್ರಿಂದ ಇದು ಪ್ರಚೋದಿತ ಆಗ್ತಾನೆ ಅವನು? ಓಕೆ ನೋಡಿ, ಪ್ರಚೋದಿತ ಆಗೋದು ಅದು ನಾನು ಪಾಪ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅನ್ನೋನಿಗೆ ಪ್ರಚೋದಿತ ಅನ್ನೋ ಪ್ರಶ್ನೆ ಬರಲ್ಲ. ಓಕೆ, ಅವನು ಪ್ರಚೋದಿತ ಆಗ್ತಾನೆ, ಆಗ್ಲಿ ಆಗದೆ ಇರ್ಲಿ, ಅವನು ಪಾಪಕರ್ಮ ಮಾಡ್ತಾ ಹೋಗ್ತಾನೆ. ಪಾಪ ಅದು ಬಲಾತ್ಕಾರನೇ, ಇಷ್ಟಪಟ್ಟೆ ಮಾಡ್ತಾ ಇದ್ದಾನೆ ಅವನು ಬಲಾತ್ಕಾರನ, ಪಾಪಕರ್ಮನ ಅವನು ಇಷ್ಟಪಟ್ಟೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಗೊತ್ತಿಲ್ಲ, ಅವನಿಗೆ ಪಾಪ ಮಾಡೋದು ಇದು ಪಾಪ ಅಂತನೂ ಗೊತ್ತಿಲ್ಲ, ಇದು ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾನೆ. ತಮಗುಣ ವ್ಯಕ್ತಿ. ರಜೋಗುಣದ ವ್ಯಕ್ತಿ ಗೊತ್ತು ಅವನಿಗೆ ಇದು ಪಾಪ ಅಂತ, ಆದ್ರೂ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಅದು ಮಾಡಬಾರ್ದು, ಬಲವಂತ ಇಲ್ಲಿ ಅಂತ ಆ ಥರ ವ್ಯಕ್ತಿಗೆ ಅರ್ಜುನ ಹೇಳ್ತಾರೆ ಸತ್ವ ನಾರ್ಮಲ್ ಸ್ವಲ್ಪ ಸತ್ವಗುಣ ಇರೋನಿಗೆ ಅವನಿಗೆ ಇಷ್ಟ ಇಲ್ಲ. ರಜೋಗುಣದ ವ್ಯಕ್ತಿ ನಾರ್ಮಲ್ ಆಗಿ ಅವನಿಗೆ ಇಷ್ಟ ಇರುತ್ತೆ, ಗೊತ್ತಿರುತ್ತೆ, ಆದ್ರೂ ಕೂಡ ಮಾಡ್ತಾನೆ, ಇಷ್ಟ ಇರುತ್ತೆ ಅವನಿಗೆ. ತಮೋಗುಣದವನಿಗೆ ಗೊತ್ತೇ ಇಲ್ಲ, ಅವನ ಪಾಪ ಮಾಡ್ತಾ ಇದ್ದಾನೆ ಗೊತ್ತಾ, ಯಾವ್ದು ಪಾಪ ಯಾವ್ದು ಪುಣ್ಯ ಏನೂ ಗೊತ್ತಿರಲ್ಲ ಅವನಿಗೆ. ಓಕೆ, ಆದ್ರೆ ಇಲ್ಲಿ ಸತ್ವಗುಣದ ವ್ಯಕ್ತಿಗೆ ಆಲ್ಮೋಸ್ಟ್ ಇದನ್ನ ಹೇಳ್ತಾ ಇರೋದು. ಹೆಂಗೆ ಅಂತಂದ್ರೆ ಅವನಿಗೆ ಇಷ್ಟ ಇರಲ್ಲ, ಪಾಪ ಮಾಡಕ್ಕೆ ಇಷ್ಟ ಇರಲ್ಲ ಅವನಿಗೆ, ಆದ್ರೂ ಕೂಡ ಬಲಾತ್ಕಾರದಿಂದ ಪಾಪ ಮಾಡ್ತಾನೆ. ನಾರ್ಮಲ್ ಆಗಿ ಸ್ವಲ್ಪ ಒಳ್ಳೆ ವ್ಯಕ್ತಿ ಇರ್ಬೋದು, ನಾರ್ಮಲ್ ಆಗಿ ಸ್ವಲ್ಪ ಸತ್ವಗುಣ ಇರೋಂಥ ವ್ಯಕ್ತಿ ಇರ್ಬೋದು, ಆದ್ರೂ ಕೂಡ ಪಾಪ ಮಾಡ್ತಾನೆ. ಯಾಕೆ? ಯಾವ್ದ್ರಿಂದ ಅಂದ್ರೆ ಸತ್ವಗುಣದಲ್ಲಿ ಕೂಡ ಡಿವೈಡ್ ಮಾಡಿದಾಗ ಒಬ್ಬೊಬ್ಬ ಸತ್ವಗುಣದಲ್ಲಿ ಪಾಪ ಮಾಡಲ್ಲ, ನಾರ್ಮಲ್ ಆಗಿ ಅವರು ಭಕ್ತಿಗೇನು ಬಂದಿರಲ್ಲ, ನಾರ್ಮಲ್ ಆಗಿ ಒಂದು ಸ್ವಲ್ಪ ಪಾಪನ ಕಡಿಮೆ ಮಾಡ್ತಾ ಇರ್ತಾರೆ. ತುಂಬಾ ಘೋರವಾಗಿರೋಂಥ ಪಾಪ ಮಾಡಲ್ಲ, ನಾರ್ಮಲ್ ಆಗಿ ಗೊತ್ತಿಲ್ದಿರೋ ಸಣ್ಣ ಪುಟ್ಟ ಗೊತ್ತಿಲ್ದಿರೋಂಥ ಪಾಪ ಮಾಡ್ತಾ ಇರೋದನ್ನ ಇಟ್ಕೊಳ್ಳಿ. ಆದ್ರೂ ಕೂಡ ಮಾಡ್ತಾ ಇರ್ತಾರೆ. ಯಾವ್ದ್ರಿಂದ ಪ್ರಚೋದಿತ ಆಗ್ತಾರೆ? ಸೊ ಅರ್ಜುನನ ಪ್ರಶ್ನೆ ತುಂಬಾ ಮುಖ್ಯವಾಗಿರೋದಿಲ್ಲ. ಸೊ ಪ್ರಶ್ನೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ ನೀವು. ಸೊ ಒಬ್ಬ ವ್ಯಕ್ತಿಗೆ ಇಷ್ಟ ಇಲ್ಲ ಪಾಪ ಕೆಲಸ ಮಾಡಕ್ಕೆ, ಕಷ್ಟದಲ್ಲಿ ಸಿಗಾಕೊಳ್ಳೋಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಅವನು ಪಾಪನ ಮಾಡ್ತಾ ಇದ್ದಾನೆ. ಕಾರಣ ಏನು? ಯಾವ್ದ್ರಿಂದ ಪ್ರಚೋದಿತ ಆಗ್ತಾ ಇದ್ದಾನೆ ಅಂತ ಬಲವಾಗಿರೋಂಥ ಕಾರಣ ಏನು ಅವನಿಗೆ? ಯಾರಿಗೂ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ, ಸೊ ಇದು ತುಂಬಾ ಮುಖ್ಯ ತಾನೇ ತಿಳ್ಕೊಬೇಕಾಗಿರೋದು. ಯಾಕೆ, ಏನ್ ಕಾರಣ? ಈಗ ನಾವೇ ತಗೊಳ್ಳಿ, ನಮಗೆ ಇಷ್ಟ ಇಲ್ಲ, ನಿಜಕ್ಕೂ ಪಾಪ ಮಾಡಕ್ಕೆ ಇಷ್ಟ ಇಲ್ಲ, ನಮ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ತಾನೆ. ಸೊ ಹಿಂಗ್ ಮಾಡ್ದೆ ಹಿಂಗಾಗತ್ತೆ, ಹಿಂಗ್ ಮಾಡ್ದೆ ಆದ್ರೂ ಕೂಡ ಮಾಡ್ತಾ ಇದ್ವಿ. ತಪ್ಪು ಗೊತ್ತು ನಮ್ಗೆ, ನಾವು ಮಾಡ್ತಾ ಇರೋ ತಪ್ಪು, ಮೊಬೈಲ್ ನೋಡೋದು ತಪ್ಪು ಅಂತ ಗೊತ್ತು, ಆದ್ರೂ ಕೂಡ ಹಿಡ್ಕೊಂಡು ಕೂತಿರ್ತೀವಿ. ಇದು ಓದ್ದೇ ಇರೋದು ತಪ್ಪು, ನಾನು ಟೈಮ್ ವೇಸ್ಟ್ ಮಾಡೋದು ತಪ್ಪು ಗೊತ್ತು, ಆದ್ರೂ ಕೂಡ ಸುಮ್ಮನೆ ಹರಟೆ ಹೊಡ್ಕೊಂಡು ತೆಗಿತಾ ಕಾಲ ವೇಸ್ಟ್ ಮಾಡ್ತೀವಿ. ಜಪ ಮಾಡದೇ ಇರೋದು ತಪ್ಪು ಅಂತ ಗೊತ್ತು, ಆದ್ರೂ ಕೂಡ ಜಪ ಮಾಡಲ್ಲ. ಕೆಲವೊಂದು ಆ ಕಡೆ ಈ ಕಡೆ ಓಡಾಡ್ಬಾರ್ದು, ಆ ಕಡೆ ಈ ಕಡೆ ತಿನ್ಬಾರ್ದು ಗೊತ್ತು, ಆದ್ರೂ ಕೂಡ ತಿಂತೀವಿ. ಯಾವ್ದ್ರಿಂದ ಪ್ರಚೋದಿತ ಆಗ್ತಾ ಇದೀವಿ ಇದು? ಸೊ ಇದು ನಾರ್ಮಲ್ ಆಗಿ ನಮ್ಗೆ ಹೋಲಿಸ್ಕೊಂಡ್ರು ಕೂಡ ಇದು ನಮ್ಗೆ
ತುಂಬ ಅನ್ವಯ ಆಗುತ್ತೆ. ಸೊ ನಾರ್ಮಲ್ ಜನ ಬಿಡಿ, ಅವರು ಆಕ್ಚುಲಿ ಇಷ್ಟ ಇಲ್ಲ ಅಂತಂದ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದರಿಂದ ಒಂದು ಪ್ರಚೋದಿತ ಆಗ್ತಾರೆ ಅವರ ಆಸೆಯಿಂದ. ಮತ್ತೆ ಮುಂದೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಆ ಥರ ಆಗ್ತಾರೆ. ಎಕ್ಸಾಕ್ಟ್ ಆನ್ಸರ್ ಇದು ಕೃಷ್ಣ ಹೇಳ್ತಾರದು ಮುಂದೆ. ಆದರೆ ಅದಕ್ಕೆ ಜೋಡಣೆ ಆದಿ ಬೇಜಾನೆ ಬೇರೆ ಬೇರೆ ಕಾರಣ ಹೊಂದ್ಕೊಂಡು ಹೋಗ್ತವೆ. ಕೃಷ್ಣ ಎಲ್ಲಾನು ಹೇಳೋಕ್ಕಾಗಲ್ಲ, ಒಂದೇ ಒಂದು ಮಾತು ಹೇಳ್ಬಿಡ್ತಾನೆ, ಆದ್ರಿಂದನೇ ಎಲ್ಲ ಉಟ್ಕೊಳ್ಳೋದು ಅಂತ. ಅದೇನು ಅಂತ ಮುಂದೆ ನೋಡೋಣ. ಸೊ ಇವಾಗ ಪ್ರಭುಪಾದು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಭಾವಾರ್ಥ. ಜೀವಿಯು ಪರಮಪ್ರಭುವಿನ ವಿಭಿನ್ನ ಅಂಶ. ಜೀವನಿದೆ ಪರಮಪ್ರಭುವಿನ ವಿಭಿನ್ನ ಅಂಶ. ವಿಭಿನ್ನ ಮಮ್ಮಯಿ ಅಂಶ ಜೀವಲೋಕಿ ಜೀವಭೂತ. ಕೃಷ್ಣ ಡೈರೆಕ್ಟ್ ಆಗಿ ಹೇಳ್ತಾನೆ, ನಂದು ಎಲ್ಲ ಈ ಜೀವಿಗಳು ನಂದು ಅಂಶ. ಅಂಶ ಅಂದ್ರೆ ಆತ್ಮದಿಂದ, ದೇಹದಿಂದಲ್ಲ ಆತ್ಮದಿಂದ ನಾವು ಅಂಶ. ಅಂಶ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ತುಂಬಾ ಸಣ್ಣ. ಹಿಂದೆಗಡೆ ಆಲೆ ಇದ್ರದ್ದು ಗಾತ್ರ ಹೇಳ್ತು, ನಮ್ದು ಆತ್ಮದ ಗಾತ್ರ ಸೈಜು ಎಷ್ಟು ಅಂಶ ಅಂದ್ರೆ ಕೂದಲು ಮುಂದೊತ್ತು ದಿನ 10,000 ಡಿವೈಡ್ ಮಾಡಿದ್ರೆ ಬರಂತ ಒಂದೇ ಒಂದು ಪಾರ್ಟ್, ಅಷ್ಟು ಸಣ್ಣ ಅಂಶ. ಅದು ಆಲ್ಮೋಸ್ಟ್ ನಾವು ಯಾವುದರಿಂದ ಅದು ನೋಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ನೋಡೋಕ್ಕೂ ಸಿಗೋದು ಇಲ್ಲ, ಯಾವ್ದನ್ನು ಫೀಲ್ ಮಾಡೋಕ್ಕಾಗಲ್ಲ, ಏನಿಲ್ಲ. ತುಂಬ ತುಂಬ ಟೈನ್, ತುಂಬ ಸಣ್ಣ ಅಣು ಅಂತೀವಲ್ಲ, ಅಣುಕ್ಕಿನ್ನ ಸಣ್ಣ. ಸೊ ಇದು ಈ ಒಂದು ಆತ್ಮ ಅದು ಗಾತ್ರ ಅಷ್ಟಿರೋದು, ಇದು ಭಗವಂತನ ಅಂಶ. ಪ್ರತಿ ಒಂದು ಜೀವನು ಏನು ಜೀವ ಇದೆಯೋ, ಏನು ಜೀವದಿಂದ ಓಡಾಡ್ತದೆ ಎಲ್ಲದು ಕೂಡ ಇದೇ ತರ ಅಂಶ. ಭಗವಂತಂದು ಇದೇ ತರ ಜ್ಞಾನ ಉಳ್ಳದ್ದು, ಎಲ್ಲ ಉಳ್ಳದ್ದು. ಆದ್ರೆ ಮುಂದೆ ಪ್ರಭುಪಾದ ಹೇಳ್ತಾರೆ, ಸೊ ಮೂಲತಃ ಭಗವಂತನ ಅಂಶ ಆಗಿದೆ. ಈ ಅಂಶ ಆಗಿರೋಂಥದ್ದು ಭಗವಂತನಷ್ಟೇ ಅಂಶ ಆದ್ಮೇಲೆ ನೋಡಿ, ಸಮುದ್ರದಿಂದ ಒಂದು ಎಕ್ಸಾಕ್ಟ್ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಭಗವಂತನಿಗೂ ಆತ್ಮಕ್ಕೂ ಪರಮಾತ್ಮಕ್ಕೂ ಆತ್ಮಕ್ಕೂ ಸಮುದ್ರದ ನೀರು, ಸಮುದ್ರದ ಒಂದು ಹನಿ ತಗೊಳ್ಳಿ. ಈ ಹನಿಗೆ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ ಇದೆಯೋ ಸಮುದ್ರದ ನೀರಲ್ಲಿ, ನೀವು ಒಂದು ಟನ್ನೇ ತಗೊಳ್ಳಿ, ಏನೈತಿ ಗ್ಯಾಲನ್ ಅಂತ ಹೇಳ್ತೀವಲ್ಲ ಸಮುದ್ರದ ನೀರನ್ನ ಅಳತೆ ಮಾಡೋದು, ಅಷ್ಟೇ ತಗೊಳ್ಳಿ. ಇಡೀ ಸಮುದ್ರ ನೀರೇ ತಗೊಂಡು ಟೆಸ್ಟ್ ಮಾಡಿ ನೋಡಿ. ಆ ಟೆಸ್ಟಲ್ಲಿ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ, ಏನೇನಿದೆ ಅಂತ. ಆ ಸಮುದ್ರದಲ್ಲಿ ಇರೋದೆಲ್ಲ ಈ ತೊಟ್ಟಲು ಇರುತ್ತೆ, ಹೌದಾ? ಸೊ ಸಮುದ್ರ ನೀರು ಒಂದೇ ಒಂದು ದೊಡ್ಡ ಬಾಯಿಗೆ ಹಾಕಲಿ ಉಪ್ಪಿರುತ್ತೆ, ಸಮುದ್ರದ ನೀರು ಒಂದು ಬಗ್ಸೆ ಕುಡೀರಿ ಉಪ್ಪಿರುತ್ತೆ, ಹೌದಾ? ಆದರೆ ಪ್ರಮಾಣ ಬೇರೆ ಅಷ್ಟೇ ಅಲ್ವಾ? ಅಂಶ ಒಂದೇ, ಅದು ಅಂಶ. ಸೊ ಒಂದೇ ಅಂಶ ಅಂತಂದ್ರೆ ಸಣ್ಣದು, ನನ್ನ ಅಂಶ ಅಂತ ಹೇಳ್ತೀವಲ್ಲ, ನಂದಿಂದ ಬಂದಿರೋಂಥ ಸಣ್ಣದು ಒಂದು ಇದು ತಿಟ್ಕೊಳ್ಳಿ. ಸೊ ಈ ಅಂಶ ಆಗಿರೋದು ಭಗವಂತನಿಂದ ಬಂದಿರೋದು, ಭಗವಂತನಷ್ಟೇ ಪವಿತ್ರವಾಗಿರ್ಬೇಕು, ಶುದ್ಧ ಆಗಿರ್ಬೇಕು, ನಿರ್ಮಲವಾಗಿರ್ಬೇಕು. ಬಟ್ ಅಂಶ ಚಿಕ್ಕದಿರ್ಬೋದು, ಬಟ್ ಎಲ್ಲದು ಅದೇ ಅಂಶ ಇರಬೇಕು, ಅದೇ ಗುಣ ಇರಬೇಕು ಅಲ್ವಾ? ಸೊ ಈ ಮುಂದೆ ಹೇಳ್ತಾರೆ ನೋಡಿ, ಆದ್ದರಿಂದ ಅದು ಮೂಲತಃ ಆಧ್ಯಾತ್ಮಿಕವಾದದ್ದು. ಭಗವಂತನಿಂದ ಬಂದಂತ ಆತ್ಮ ಅಂಶ ಅಂದ್ರೆ ಯಾತ್ರ ಬಂತಿದ್ದು. ಭಗವಂತನಿಂದ ಅಂಶ ಅಂದ್ರೆ ಹೆಂಗ್ ಬಂತು? ಹುಟ್ಟು ಬಂತ, ಇಲ್ಲ ಹೆಂಗ್ ಬಂತು? ಅಫ್ಕೋರ್ಸ್ ಭಗವಂತ ಸರ್ವಶಕ್ತ, ಜಸ್ಟ್ ಅದು ಬಿಡುಗಡೆ ಆಗ್ಬಿಟ್ಟಿದೆ, ಭಗವಂತನಿಂದ ಬಿಡುಗಡೆ ಆಗಿದೆ. ಅಂದ್ರೆ ಈಗ ಹಂಗಾದ್ರೆ ಭಗವಂತನಿಂದ ಬಿಡುಗಡೆ ಆದ್ಮೇಲೆ ಭಗವಂತನ ಶಕ್ತಿ ಕಡಿಮೆ ಆಯ್ತಾ? ಇಲ್ಲ, ಭಗವಂತ ಸರ್ವಶಕ್ತ ಆಗಿರೋನು. ಭಗವಂತನಿಂದ ಯಾವುದೋ ಕಾಲದಲ್ಲಿ, ಇದು ಯಾವ ಟೈಮಲ್ಲಿ, ಇದಕ್ಕೆ ಟೈಮ್ ಇಲ್ಲ. ಯಾವ ಕಾಲದಲ್ಲಿ ಆಯ್ತು ಇದಕ್ಕೆ ಎಕ್ಸಾಕ್ಟ್ ಟೈಮ್ ಹೇಳಕ್ಕಾಗಲ್ಲ. ಅನಂತ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅನಂತ ಅಂದ್ರೆ ತುಂಬಾ ಯಾವುದು ಭಗವಂತ ಇಚ್ಛೆ ಪಟ್ಟಾಗಿಂದನೂ ಇದು ಇದ್ದೆ. ಸೊ ಭೌತಿಕ ಸೃಷ್ಟಿ ಆಗಿದ್ದಾಗಿಂದ, ಭೌತಿಕ ಸೃಷ್ಟಿಗಿಂತ ಮುಂಚೆನೂ ಕೂಡ ಸೃಷ್ಟಿ ಆಗ್ಬಿಟ್ಟಿದೆ. ಅನಾದಿ ಕಾಲದಲ್ಲಿ ಸೃಷ್ಟಿಯಾಗಿ ಮತ್ತೆ ತಿರ್ಗದು ಅನಂತವಾಗಿ ಅದು ಬೇರೆಯಾಗೇ ಇದೆ ಅಂಶ. ಸೊ ಈ ಅಂಶ ಭಗವಂತನಿಂದ ಬಿಡುಗಡೆ ಆಗಿರೋದು, ಇದು ಮೂಲತಃ ನಮ್ದು ಆತ್ಮದ ಸ್ವರೂಪ ಅಂತ ಹೇಳ್ಕೊಳ್ಳಿ. ಹಿಂದಗಡೆ ಡೀಟೇಲ್ ಆಗಿ ಓದಿದೀವಿ, ಕೇಳಿದೀವಿ. ಸೊ ಮರ್ತೋಗಿದ್ರೆ ಮತ್ತೆ ಜ್ಞಾಪಕ ಮಾಡಿ. ಭಗವಂತನಿಂದ ಬಂದಂತ ಇದು ಆತ್ಮ ಅಂಶ. ನಾವೆಲ್ಲ ಆತ್ಮಗಳು. ಈ ಆತ್ಮದ ಮೇಲೆ ಒಂದು ದೇಹ ರಚನೆ ಆಗಿದೆ. ಆತ್ಮ ಎಲ್ಲಿದೆ? ಹೃದಯ ಭಾಗದಲ್ಲಿದೆ. ಅದು ಎಷ್ಟು ಗಾತ್ರ? ಕೂದಲು ಮುಂದೆ ತುದಿಲಿ 10,000 ಡಿವೈಡ್ ಮಾಡಿದ್ರೆ ಒಂದು ಭಾಗ ಮಾತ್ರ ಆತ್ಮದ್ದು ಸೈಜು. ಅದು ಅಲ್ಲಿದೆ, ಹೃದಯದಲ್ಲಿ ಮನೆ ಮಾಡಿದ ಹೃದಯದಲ್ಲಿ ಇದೆ. ಅದು ಯಾವ ರೀತಿ ಇದೆ? ಬ್ಲಡ್ ಅಂಟ್ಕೊಂಡಿದ್ಯಾ, ಇಲ್ಲ ಮಾಂಸಕ್ಕೆ ಅಂಟ್ಕೊಂಡಿದ್ಯಾ, ಅದಕ್ಕರ ಅಂಟ್ಕೊಂಡಿದ್ಯಾ? ಇಲ್ಲ, ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅದು ಒಂದು ಜಾಗದಲ್ಲಿ ಪ್ಲೇಸಲ್ಲಿದೆ. ಆ ಪ್ಲೇಸು ಕೂಡ ತುಂಬ ಟೈನಿ. ಅದು ಯಾವುದೇ ನಾವು
ಡಾಕ್ಟ್ರು ಇದು ಮಾಡಿ ನೋಡಿದ್ರೆ ಅದು ಕಾಣೋದಿಲ್ಲ. ಸೊ ಡಾಕ್ಟ್ರ್ ಹೇಳ್ತಾರೆ ಹೃದಯ ಕಟ್ ಮಾಡಿ ನೋಡಿದೀವಿ, ಎಲ್ಲ ಪಾರ್ಟ್ಗಳು ಚೆಕ್ ಮಾಡಿದೀವಿ, ಎಲ್ಲೂ ಆತ್ಮ ಕಂಡಿಲ್ಲ ಅಂತಾರೆ, ಅದು ಕಾಣೋದು ಇಲ್ಲ. ಈಗ ಪ್ಲೇಸು ಗೊತ್ತಾಗಲ್ಲ, ಒಟ್ಟಿನ ಹೃದಯದಲ್ಲಿ ಇದೆ ಅಂತ ಹೇಳ್ತೀವಿ, ಹೇಳ್ತೀವಿ ನಮ್ಮ ಶಾಸ್ತ್ರ. ಓಕೆ, ಅದು ಅದ್ರ ಸುತ್ತ 5 ತರ ಗಾಳಿಗಳಿದೆ. ಆ ಗಾಳಿಗಳು ಅದನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡು ಇದೆ, ಅದು ಹಿಂಗೆ ಶೇಕ್ ಆಗ್ತಾ ಇದೆ ಆ ಪ್ಲೇಸಲ್ಲಿ. 5 ತರ ಗಾಳಿಗಳು ಅದನ್ನ ಹಿಂದೆ ಮುಂದೆ ಮೇಲ್ಗಡೆ ಎಲ್ಲ ಕಡೆಯಿಂದ ಅದನ್ನ ಸುತ್ತುವರೆದಿದೆ. ಅಪಾನ ಸಮಾನ ಉದಾನ ವ್ಯಾನ, ಅಪಾನ ಸಮಾನ ಉದಾನ ವ್ಯಾನ ಪಾನ, ಇನ್ನೊಂದು ಯಾವುದು 5 ತರ ಗಾಳಿಗಳು ಅದಕ್ಕೆ ನೋಡ್ಬೋಣ ಇನ್ನೊಂದ್ಸರಿ. 5 ತರ ಗಾಳಿಗಳು ಅದನ್ನ ಹದಮಿ ಇಟ್ಕೊಂಡಿದ್ದಾವೆ. ಈ ಗಾಳಿಲಿ ಅದು ಆತ್ಮ ತೇಲ್ತಾ ಇದೆ. ಗಾಳಿಲಿ ಏನಾಗಿದೆ, ಅದು ಆತ್ಮ ತೇಲ್ತಾ ಇದೆ. ಅದು ಹಿಂಗೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ನಮ್ಮ ದೇಹದಲ್ಲಿ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಸೊ ಈ ಗಾಳಿ ಸುತ್ತ ಈ ಗಾಳಿಲಿ ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಇರುತ್ತೆ. ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಈ ಗಾಳಿಲೇ ಇರೋದು, ಈ ಗಾಳಿಲೇ ಮನೆ ಮಾಡಿರೋದು ಅಂತ ಇಟ್ಕೊಳ್ಳಿ. ಅದು ಸೂಕ್ಷ್ಮ ದೇಹ. ಆತ್ಮಕ್ಕೂ ದೇಹ ಇದೆ, ಇದನ್ನ ತಿಳ್ಕೊಳ್ಳಿ. ಅದೇ ಇಲ್ಲಿದೆ ಅಂತ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ, ನೋಡ್ತೀನಿ. ಆತ್ಮಕ ಒಂದು ಚೈತನ್ಯ, ಆತ್ಮನು ಜೀವ, ಆತ್ಮ ಭಗವಂತನ ಅಂಶ ಆದ್ಮೇಲೆ ಆತ್ಮಕ್ಕೂ ಜೀವ ಇದೆ. ಆತ್ಮನೂ ಕೂಡ ಒಂದು, ಅದರಿಂದನೇ ನಮ್ಗೆ ಜೀವ ಬರ್ತಾ ಇರೋದು. ಓಕೆ, ಸೊ ಇದು ಗೊತ್ತಲ್ವಾ? ಸೊ ಆತ್ಮ ಯಾವುದೇ ವಸ್ತುಗೆ ಅಂಟ್ಕೊಂಡಿಲ್ಲ, ಸಪ್ರೇಟ್ ಆಗಿದೆ. ಈ 5 ತರ ಗಾಳಿ ಪ್ಲೇಸಲ್ಲಿ ಸೂಕ್ಷ್ಮ ದೇಹ ಇರೋದು. ಓಕೆ, ಸೂಕ್ಷ್ಮ ದೇಹ ಏನು, ಮನಸ್ಸು ಬುದ್ಧಿ ಅಹಂಕಾರ ಅಂತ ಹೇಳ್ತೀವಲ್ಲ, ಈ ಪ್ಲೇಸೇ ಅದಕ್ಕೆ ಒಂದು ಮನೆ ರೀತಿ. ಪ್ರಜ್ಞೆ ಎಲ್ಲ ಕಡೆ ಇದೆ, ಮನಸ್ಸು ಎಲ್ಲ ಕಡೆ ಇದೆ, ಮನಸ್ಸು ಇದೆ ಅಂತ ಹೇಳ್ತೀವಿ. ಸೊ ಈ ಗಾಳಿಲೇ ಇರೋದು. ಸೊ ನಮ್ಮ ಯಾವುದೇ ವಿಚಾರ, ಯಾವುದೇ ನೋಟ, ಯಾವುದೇ ಸ್ಪರ್ಶ, ಯಾವುದೇ ನಿಮ್ಗೆ ಇದು ಕರ್ಮ ಏನೇ ಅಂಟ್ತಾ ಇದ್ರು ಕೂಡ ಆತ್ಮಕ್ಕೆ ಅಂಟ್ಕೋತು ಅಂತ ಹೇಳ್ತಾ ಇದೀವಿ, ಆತ್ಮಕ್ಕೆ ಅಂಟ್ತಾ ಇಲ್ಲ. ಈ ಮನಸ್ಸು ಬುದ್ಧಿ ಅಹಂಕಾರ ಪರ್ಮನೆಂಟ್ ಆಗಿ ಆತ್ಮ ಜೊತೆ ಇದ್ದೇ ಇರುತ್ತೆ. ನಮ್ಮ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಹೋಗಿ ತಗೊಳ್ತಿದೆ ಅಂದ್ರೆ ಇದು ಒಂದಕ್ಕೊಂದು ಬಿಟ್ಟಿದ್ದೇ ಇಲ್ಲ. ಮನಸ್ಸು ಬುದ್ಧಿ ಅಹಂಕಾರ ನೆಕ್ಸ್ಟ್ ಆತ್ಮ, ಇವು ಯಾವು ಕೂಡ ಯಾವೂ ಬಿಟ್ಟಿರೋದಿಲ್ಲ. ಪರ್ಮನೆಂಟ್ ಆಗಿ ಮನಸ್ಸು ಬುದ್ಧಿ ಅಹಂಕಾರ ಯಾವಾಗ ಆತ್ಮ ಬಿಡುಗಡೆ ಆಯ್ತೋ ಅದ್ರ ಜೊತೆನೆ ಅದು ಬಂದಿದೆ ಅಂತ ಇಟ್ಕೊಳ್ಳಿ. ಸಪ್ರೇಟ್ ಆಗಿ ಆತ್ಮಕ್ಕೆ ಯಾವ ತರ ಮನಸ್ಸು ಬುದ್ಧಿ ಇದೆಯಾ, ಅದು ಸಪ್ರೇಟ್ ಆಗಿ ಒಂದು ಜೀವಾತ್ಮ, ಅಂದ್ರೆ ಅದು ಒಂದು ಸಪ್ರೇಟ್ ಆಗಿ ಒಂದು ಜೀವ, ಅದಕ್ಕೂ ದೇಹ ಇದೆ, ಆಧ್ಯಾತ್ಮಿಕ ದೇಹ. ಅದ್ರ ಮೇಲ್ಗಡೆ ಸೂಕ್ಷ್ಮ ಮನಸ್ಸು ಬುದ್ಧಿ ಅಹಂಕಾರ, ಇದು ದೇಹ, ಇದು ಒಂದು ದೇಹ, ಆದ್ರೆ ಇದು ದೇಹಕ್ಕೆ ಆಕಾರ ಇಲ್ಲ, ಸೂಕ್ಷ್ಮ ದೇಹ. ಆಯ್ತಾ? ಇದ್ರ ಮೇಲ್ಗಡೆ ನಮ್ಮ ದೇಹ ಇದೆ, ನಾವು ನೋಡ್ತಾ ಇದೀವಿ ಇವಾಗ ಈ ದೇಹ. 5 ಪಂಚಭೂತಗಳಿಂದ ಭೂಮಿ ನೀರು ಗಾಳಿ ಬೆಂಕಿ ಆಕಾಶ, ಈ 5 ಪಂಚಭೂತಗಳಿಂದ ಆಗಿರೋಂಥ ದೇಹ ಇದೆ. ಕೆಲವೊಂದಿಗೆ ಕೆಮಿಕಲ್ ರಿಯಾಕ್ಷನ್ ಇದೆ, ಸೊ ಅದೆಲ್ಲ ಮಿಕ್ಸ್ ಆಗಿ ಬೇರೆ ಬೇರೆ ಸಪ್ರೇಟ್ ಅಂಗಗಳಾಗಿ ಆಗಿರೋ ದೇಹ. ಈ ಸೂಕ್ಷ್ಮ ದೇಹದ ಮೇಲೆ ಇದು ಅದಕ್ಕೆ ಆಕಾರ ಇದೆ. ಸೊ ಯಾವ ಯೋನಿಗೆ ಹೋಗ್ತೀವೋ ಆ ಆಕಾರ ಪಡ್ಕೊಳ್ಳುತ್ತೆ. ಸೊ ಇವಾಗ ನಾವು ಏನೇ ಇನ್ಫಾರ್ಮೇಶನ್ ಕಳ್ಸಕ್ಕೋಸ್ಕರ ಈ ಮೇಲ್ಗಡೆ ದೇಹದಲ್ಲಿ ಏನು ನಮ್ಮ ಈ ದೇಹದಲ್ಲಿ ಕಾಣ್ತಾರ ಸ್ಥೂಲ ದೇಹದಲ್ಲಿ
ಈ ದೇಹದಿಂದನೇ ನಾವು ರಿಸೀವ್ ಮಾಡೋಕ್ಕಾಗ್ತಾ ಇರೋದು, ಮಾಡೋಕ್ಕಾಗ್ತಾ ಇರೋದು. ಈಗ ನೋಡಿ, ಕೇಳೋದು ಈ ದೇಹದ ಮುಖಾಂತರ ಕಿವಿ, ಈ ಕಿವಿಯಿಂದ ಮತ್ತೆ ತಿರ್ಗಾ ಸೂಕ್ಷ್ಮ ದೇಹದ ಕಿವಿಗೆ ಹೋಗುತ್ತೆ, ಅಲ್ಲಿ ಕೇಳಿಸ್ಕೊಳುತ್ತದು. ಅದರಿಂದ ಏನೇ ಮಾಡಿದ್ರು ಕೂಡ ಇಲ್ಲಿಂದನೇ ಹೋಗ್ತಾ ಇರೋದು. ಹೋಗಿ ಎಲ್ಲಿಗೆ ಹೋಗುತ್ತೆ? ಕೊನೆಗೆ ಹೋಗಿ ಇದಕ್ಕೆ ಅಂಟ್ಕೊಳ್ಳುತ್ತೆ. ಯಾವುದಕ್ಕೆ? ಇಷ್ಟು ನಾವ್ ಏನೇ ಇನ್ಫಾರ್ಮೇಶನ್ ಕೊಟ್ರು ಇದ್ರ ಮುಖಾಂತರ, ಕಣ್ ಮುಖಾಂತರ. ಕಿವಿಗೆ ಕಣ್ಣಿಗೆ ಏನೂ ಆಗೋದಿಲ್ಲ, ಇವು ಬರೀ ಮಾಧ್ಯಮ ಅಷ್ಟೇ, ರಿಸೀವರ್ ಅಷ್ಟೇ. ಓಕೆ, ರಿಸೀವ್ ಮಾಡಿ ಅದು ಅಲ್ಲಿಗೆ ಕಳಿಸುತ್ತೆ. ಆ ಮನಸ್ಸು ಬುದ್ಧಿ ಗೆ ಹೋಗುತ್ತೆ. ಈ ಮನಸ್ಸು ಬುದ್ಧಿಯಲ್ಲಿ ಏನಿದೆ? ಒಂದು ಸೂಕ್ಷ್ಮ ಆಗಿರೋಂಥ ಮೆಮೊರಿ ಪವರ್ ಇದೆ ಬುದ್ಧಿಲಿ. ಸೊ ಆ ಬುದ್ಧಿಗೆ ಹೋಗ್ಬಿಟ್ಟು ಮೆಮೊರಿ ಪವರ್, ಇದಕ್ಕೂ ಒಂದು ಕೆಲವೊಂದು ಪಾರ್ಟ್ಗಳಿದೆ. ನಮ್ಗೆ ಸ್ಥೂಲ ದೇಹಕ್ಕೆ ಮಾತ್ರ ಇದೆ. ಸ್ಥೂಲ ದೇಹಕ್ಕೂ ಆಗಂತ ಒಂದು ಕೂಡ ಒಂದು ಇದಿದೆ, ನಮ್ಮ ಇದು ಮೈಂಡು ಅಲ್ಲಿ ಸ್ಟೋರ್ ಆಗುತ್ತೆ ಅಂತ ನಮ್ಮ ಸೈಂಟಿಸ್ಟ್ ಹೇಳ್ತಾರೆ. ಇದಕ್ಕಿಂತ ಮುಖ್ಯವಾಗಿ ಮನಸ್ಸು ಬುದ್ಧಿಲೂ ಒಂದು ಸ್ಟೋರಿಂಗ್ ಹೌಸ್ ಇದೆ, ಅಲ್ಲೂ ರೆಕಾರ್ಡ್ ಆಗುತ್ತೆ ಎಲ್ಲ. ಮನಸ್ಸು ಬುದ್ಧಿ ಮೇಯ್ನ್ ಆಗಿ ಆಗೋದು ಅಲ್ಲಿ, ಆಮೇಲೆ ಸ್ಥೂಲ ದೇಹಕ್ಕೆ ಬರೋದು, ಆಮೇಲೆ ನಮ್ಮ ಸ್ಥೂಲ ದೇಹಕ್ಕೆ ಬರೋದು. ಸೊ ಅಲ್ಲೂ ರೆಕಾರ್ಡ್ ಆಗುತ್ತೆ, ಇಲ್ಲೂ ರೆಕಾರ್ಡ್ ಆಗುತ್ತೆ. ಇವಾಗ ಈ ದೇಹದಲ್ಲಿರುವಾಗ ನಾವು ರೆಕಾರ್ಡ್ ಆಗಿದ್ದಂತ ಇದು ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇರುತ್ತೆ, ಕೆಲವೊಬ್ಬರಿಗೆ ಮರ್ತು ಹೋಗುತ್ತೆ, ಆಗ್ತಾ ಇರುತ್ತೆ. ಆದ್ರೆ ಈ ಬುದ್ಧಿದೇನಿದೆ ಗೊತ್ತಾ? ಈ ಬುದ್ಧಿ ಮನಸ್ಸಲ್ಲಿ ನೀನು ಎಷ್ಟು ಜನ್ಮಗಳಲ್ಲಿ ಏನೇನ್ ಮಾಡಿದ್ರೆ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಈ ಸ್ಥೂಲ ದೇಹದಲ್ಲಿರಂತ ರೆಕಾರ್ಡಿಂಗ್ ಕೆಪಾಸಿಟಿ ಮತ್ತೆ ಮಾತಾಡೋ ಕೆಪಾಸಿಟಿ ಎಲ್ಲ ಈ ದೇಹಕ್ಕೆ ಸಂಬಂಧಪಟ್ಟಿದ್ದು. ದೇಹ ಹೋದ್ಮೇಲೆ ಅವಿರಲ್ಲ. ಆದರೆ ನಮ್ಮ ಸೂಕ್ಷ್ಮ ದೇಹದಲ್ಲಿರೋಂಥ ಮೆಮೊರಿ ಪವರು ಯಾವ್ದು ಬುದ್ಧಿಲಿ ಇದೆಯಲ್ಲ, ಆ ಸೂಕ್ಷ್ಮ ದೇಹದಲ್ಲೂ ಇದೆ. ಸೊ ಅದು ಅನ್ಲಿಮಿಟೆಡ್ ರೆಕಾರ್ಡ್ ಇದೆ ಅದರಲ್ಲಿ. ಎಷ್ಟು ನೀವೆಷ್ಟು ಜನ್ಮ ಪಡೆದಿದೆ ಅಷ್ಟು ರೆಕಾರ್ಡ್ ಇದೆ. ಆಯ್ತಾಯ್ತಲ್ಲ? ಸೊ ಅಂದ್ರೆ ಈ ಸೂಕ್ಷ್ಮ ನಾವು ಮಾಡೋದೆಲ್ಲ ಕ್ರಿಯೆ ಎರಡು ಕಡೆ ಹೋಗ್ತಾ ಇದೆ. ಒಂದು ನಮ್ಮ ಸೂಕ್ಷ್ಮ ದೇಹಕ್ಕೂ ಹೋಗ್ತಾ ಇದೆ, ಸ್ಥೂಲ ದೇಹಕ್ಕೂ ಹೋಗ್ತಾ ಇದೆ. ಸ್ಥೂಲ ದೇಹದಲ್ಲಿ ಇದ್ರದ್ದು ಮಾತ್ರ ಜ್ಞಾಪಕ ಇರುತ್ತೆ, ಮುಂದಿನ ಜನ್ಮದ್ದು ಹಿಂದಿನ ಜನ್ಮದ್ದು ಜ್ಞಾಪಕ ಇರಲ್ಲ. ಆದ್ರೆ ಸೂಕ್ಷ್ಮ ದೇಹದಲ್ಲಿ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದ್ರ ತಕ್ಕನಾಗಿ ಅದಕ್ಕೆ ಒಂದೊಂದು ದೇಹ ಕೊಡ್ತಾ ಹೋಗ್ತಾರೆ. ತುಂಬಾ ಸೂಕ್ಷ್ಮ ವಿದ್ಯೆ ಇದು, ತುಂಬಾ ಸೂಕ್ಷ್ಮವಾಗಿರೋಂಥ ಕಲೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಆಗೋದು ಕಷ್ಟ ಸ್ವಲ್ಪ. ನಮ್ಮ ಇದನ್ನ ಆಧ್ಯಾತ್ಮಿಕ ಮೈಂಡಿಂದ ನೋಡ್ಬೇಕು, ಸೊ ಬುದ್ಧಿಯಿಂದ ನೋಡಿದಾಗ ಮಾತ್ರ ಇದು ಅರ್ಥ ಆಗೋದು. ಸೊ ಈ ಮನಸ್ಸು ಬುದ್ಧಿ ಅಹಂಕಾರ ಆತ್ಮಕ್ಕೆ ಅಂಟಿಲ್ಲ, ಅಂದ್ರೆ ಜೊತೆನೇ ಇದ್ದಾವೆ, ಆದ್ರೂ ಕೂಡ ಮನಸ್ಸು ಬುದ್ಧಿ ಅಹಂಕಾರ ಸಪ್ರೇಟ್ ಆಗಿದೆ, ಅದೊಂದು ದೇಹ. ಸೊ ಇವಾಗ ಯಾವ ರೀತಿ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ನನಗೆ ನಿಜ ಮನಸ್ಸು ಬುದ್ಧಿ ಅಹಂಕಾರ ಇದೆ, ಹೌದಾ? ನನಗೆ ನಿಜ ಅಂದ್ರೆ ಒಬ್ಬ ದೇಹಕ್ಕೆ ಅವನ ಮನಸ್ಸು ಸರಿ ಕೆಲಸ ಮಾಡಿದ್ರೆ, ಬುದ್ಧಿ ಸರಿ ಕೆಲಸ ಮಾಡಿದ್ರೆ ಮೇಲ್ಗಡೆ ಇನ್ನೊಂದು ರೆಕಾರ್ಡಿಂಗ್ ಹಾಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಈಗ ಕಿವಿ ಇದೆ, ಕಿವಿ ಕೇಳಿಸ್ಕೊಬೇಕು. ಕಿವಿ ಸರಿ ಕೇಳಿಸ್ಕೋದ್ರೆ ಒಂದು ಮಿಷಿನ್ ಇಟ್ಕೊಂಡಿದ್ದಾನೆ, ಅದು ಅಲ್ಲಿ ರೆಕಾರ್ಡ್ ಆಗುತ್ತೆ, ಅಲ್ಲಿ ಕೇಳಿಸ್ಕೊಳ್ಳುತ್ತೆ. ಅದ್ರ ಪ್ರಕಾರ ಅವನು ಮೈಂಡ್ಗೆ ಹೋಗಿ ಅದು ಅವನು ಮಾತಾಡ್ತಾನೆ ಸರಿ ಕೇಳಿಸ್ತಾ ಇದ್ರೆ. ಸೊ ಈ ತರ ಅದೊಂಥರ ಮಿಷಿನ್ ಇದ್ದಂಗೆ, ಅದನ್ನು ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳಿ. ಇದು ಯಾವಾಗ್ಲೂ ಬಿಟ್ಟಿದ್ದಿಲ್ಲ ಯಾವುದು ಮನಸ್ಸು ಬುದ್ಧಿ ಅಹಂಕಾರ ಇದ್ರ ಜೊತೆ. ಸೊ ಈ ಮನಸ್ಸು ಬುದ್ಧಿ ಅಹಂಕಾರ ಯಾವುದೇ ದೇಹಕ್ಕೆ ಹೋದ್ರೂ ಹೋಗ್ತವೆ, ಯಾವುದೇ ದೇಹಕ್ಕೆ ಹೋದ್ರೂ ಹೋಗ್ತವೆ, ಯಾವ್ದರ ದೇಹ ಹೋಗ್ಲಿ. ಒಂದೊಂದ್ಸರಿ ಒಂದೊಂದು ದೇಹದಲ್ಲಿ, ಈಗ ಮನುಷ್ಯನಿಂದ ಪ್ರಾಣಿಗೆ ಹೋಯ್ತು, ಪ್ರಾಣಿಲಿ ಏನ್ ಮಾಡಿದೆ ಏನು ಅಂತ ಅಲ್ಲಿ ಜ್ಞಾಪಕ ಬರೋದಿಲ್ಲ, ಅಲ್ಲಿ ತುಂಬಾ ಡಲ್ ಆಗ್ಬಿಡ್ತವೆ. ಅಂದ್ರೆ ಅದು ಡಲ್ ಆಗಲ್ಲ, ಸೂಕ್ಷ್ಮವಾಗಿರೋಂಥ ಮನಸ್ಸು ಬುದ್ಧಿ ಅಹಂಕಾರ ಡಲ್ ಆಗಲ್ಲ. ಯಾವ ಡಲ್ ಆಗುತ್ತೆ? ದೇಹದಿಂದ ಇರೋಂಥ ಇದು ಡಲ್ ಆಗ್ತವೆ. ಈ ದೇಹಕ್ಕೊಂದಿದೆ ಅಂತ ಹೇಳಿದ್ವಲ್ಲ, ಹೌದು, ಮನಸ್ಸು ಬುದ್ಧಿ ಅಹಂಕಾರ, ಮನಸ್ಸು ಇದೆ, ಅದು ಮತ್ತೆ ನಮ್ಮ ಬುದ್ಧಿನೂ ಇದೆ. ಈ ಮನಸ್ಸು ಬುದ್ಧಿ ಕೆಲಸ ಮಾಡ್ಬೇಕಾದ್ರೆ ಒಂದು ವಸ್ತುನ ಯೂಸ್ ಮಾಡ್ಕೋತವೆ. ಯಾವ್ದನ್ನ? ನಮ್ಮ ಬ್ರೈನು, ನಮ್ದು ಬೇರೆ ಬೇರೆ ನಮ್ಮ ಈ ಸ್ಥೂಲ ದೇಹದಲ್ಲಿ ಇರೋಂಥದ್ದೆಲ್ಲ ಯೂಸ್ ಮಾಡ್ಕೋತವೆ. ಅವು ಸರಿ, ಅವು ಏನಾಗ್ತವೆ? ಡಲ್. ಯಾವ್ದ್ರಲ್ಲಿ? ಪ್ರಾಣಿ ಪಕ್ಷಿಲಿ ಯಾವುದೇ ಇದರಲ್ಲಿ ಪೂರ್ತಿ ಡಲ್. ಸೊ ಹಳೆದೆಲ್ಲ ಬರೋದಿಲ್ಲ. ಸೊ ಮನುಷ್ಯನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅದು ಕೂಡ ಬರುತ್ತೆ, ಸೂಕ್ಷ್ಮ ದೇಹದಲ್ಲಿ ಇರೋದು ಕೂಡ ಬರುತ್ತೆ. ತುಂಬಾ ಸೂಕ್ಷ್ಮ ಮನಸ್ಸು, ತುಂಬಾ ಸೂಕ್ಷ್ಮ ಬುದ್ಧಿ ಈ ಸ್ಥೂಲ ದೇಹದಲ್ಲಿ ಇರೋಂಥದ್ದು ಮನುಷ್ಯನಿಗೆ ಬಂದಾಗ, ಅದನ್ನು ಕೆಲವೊಂದು ಭಾಗದಲ್ಲಿ ಇದನ್ನ ಅರ್ಥ ಮಾಡ್ಕೋಬಹುದು ಹಿಂಗಿದೆ ಅಂತ, ಅವಕ್ಕೆ ಅರ್ಥ ಮಾಡ್ಕೊಳಕ್ಕೂ ಆಗೋದಿಲ್ಲ. ತುಂಬಾ ಸೂಕ್ಷ್ಮ ಇದೆ, ತುಂಬಾ ಡೀಟೇಲ್ ಆಗೋದಕ್ಕೆ ತುಂಬಾ ಕಷ್ಟ ಇದು ಅರ್ಥ ಮಾಡ್ಕೊಳ್ಳೋದು ಕೂಡ. ಸೊ ಇಷ್ಟು ತಿಳ್ಕೊಳ್ಳಿ. ಸೊ ನಮ್ಮ ದೇಹದಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಇದೆ, ಅದೊಂದು ಶರೀರ. ಎರಡನೇ ಶರೀರ, ಮೂರನೇ ಶರೀರ ನಾವು ನೋಡ್ತಾ ಇರೋದು. ಮೂರು ಶರೀರ ನಮ್ಗಿದೆ, ಒಂದು ಆತ್ಮದ್ದು, ಇನ್ನೊಂದು ಮನಸ್ಸು ಬುದ್ಧಿ ಅಹಂಕಾರ ಸೂಕ್ಷ್ಮ ದೇಹ, ಇನ್ನೊಂದು ಸ್ಥೂಲ ದೇಹ ನಾವು ನೋಡ್ತಾ ಇರೋದು. ಸೊ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಇದು ಹೋಗ್ಬಿಟ್ಟು ಆತ್ಮಕ್ಕೆ ಡೈರೆಕ್ಟ್ ಆಗಿ ಹೋಗಲ್ಲ, ಈ ಮನಸ್ಸು ಬುದ್ಧಿ ಅಹಂಕಾರ ಸೂಕ್ಷ್ಮ ದೇಹಕ್ಕೆ ಹೋಗುತ್ತೆ, ಅಲ್ಲೆಲ್ಲ ರೆಕಾರ್ಡ್ ಆಗುತ್ತೆ. ಅದ್ರ ಪ್ರಕಾರನೇ ಮುಂದಿನ ದೇಹ ನಮ್ಗೆ ಸಿಗುತ್ತೆ.
ಅದ್ರ ಪ್ರಕಾರ. ಓಕೆ, ಇಲ್ಲಿಗೆ ಬಂದಾಗ ಅದು ಮೂಲತಃ ಆಧ್ಯಾತ್ಮಿಕ, ಸೂಕ್ಷ್ಮ ದೇಹ ಆಧ್ಯಾತ್ಮಿಕ. ಯಾವುದು? ಆತ್ಮ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಅಂಶ ಆಗಿರುತ್ತೆ, ಅದು ಆಧ್ಯಾತ್ಮಿಕವಾಗಿರೋದು. ಆಧ್ಯಾತ್ಮಿಕ ಆದ್ಮೇಲೆ ಅದಕ್ಕೆ ಏನು ಅಂಟಂಗಿಲ್ಲ, ಯಾವುದು ಕೂಡ ಅದಕ್ಕೆ ಇದಾಗಂಗಿಲ್ಲ, ಪ್ರಚೋದನೆ ಮಾಡಂಗಿಲ್ಲ, ಪ್ರಚೋದನೆಯಿಂದ ಅದು ಕೆಲಸ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಆದ್ರೂ ಕೂಡ ಇಲ್ಲಿ ನೋಡಿ, ಪರಿಶುದ್ಧವಾದದ್ದು ಮತ್ತು ಎಲ್ಲ ಐಕ ಕಲ್ಮಶದಿಂದ ಮುಕ್ತವಾದದ್ದು. ಯಾವುದೇ ಐಕ ಕಲ್ಮಶ ಇಲ್ಲ, ಅದಕ್ಕೆ ಅಂಟದೇ ಇಲ್ಲ, ಯಾವುದೇ ಐಕ ಕಲ್ಮಶ ಅದಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಪೂರ್ಣ ಆಧ್ಯಾತ್ಮಿಕ ಆಗಿರೋದು. ಹೆಂಗ್ ಹೋಗಕ್ ಸಾಧ್ಯ? ಅದು ಹೆಂಗ್ ಅಂಟಕ್ ಸಾಧ್ಯ? ಆಧ್ಯಾತ್ಮಿಕಕ್ಕೆ ಯಾವುದೇ, ಈಗ ಹಂಗಂದ್ರೆ ಆತ್ಮಕ್ಕೆ ಅಂಟ್ತದೆ ಅಂತ ಅಂದ್ಮೇಲೆ ಭಗವಂತನು ಆಧ್ಯಾತ್ಮಿಕ ಹೇಳ್ತಿದೀವಿ, ಭಗವಂತನಿಗೂ ಅಂಟಿರ್ಬೇಕಾಯ್ತು. ಭಗವಂತ ಸ್ಪಷ್ಟವಾಗಿ ಎಲ್ಲಾ ಕಡೆ ಹೇಳ್ತಾನೆ, ನನಗೆ ಯಾವುದೇ ಆಧ್ಯಾತ್ಮಿಕ ಅಂಟಿಲ್ಲ, ಸೋಂಕಿಲ್ಲ ಅಂತ. ಪ್ರತಿ ನೀವೇನೇ ತಗಲಿ ಅದೊಂದು ಇದ್ದೇ ಇರುತ್ತೆ. ಹಂಗಂದ್ಮೇಲೆ ಆತ್ಮಕ್ಕೂ ಅಂಟ್ಕೋತು ಅಂತಂದ್ಮೇಲೆ ಆತ್ಮ ಈ ತರ ಬಿದ್ದಿದೆ ಅಂತಂದ್ರೆ ಅದೇನಾಗಿದೆ? ಅದಕ್ಕೆ ಏನಿದೆ? ಈ ಭೌತಿಕ ಪ್ರಪಂಚದಲ್ಲಿ ಬಿದ್ದಂಗಾಯ್ತು, ಅದು ಆಧ್ಯಾತ್ಮಿಕ ಭೌತಿಕ ಅಂದಂಗ ಆಗೋಯ್ತು? ಇಲ್ಲ, ಆಧ್ಯಾತ್ಮಿಕ ಅದು ಆತ್ಮ ಬಂದು ಆಧ್ಯಾತ್ಮಿಕ. ಅದು ಯಾವುದೇ ಐಕ ಸೋಂಕು ಕಲ್ಮಶ ಅದಕ್ಕೆ ಅಂಟಲ್ಲ. ಅಂಟಲ್ಲ ಅಂದ್ಮೇಲೆ ಹಂಗಾದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆ? ಈ ತರ ದೇಹ ತಗೊಂಡು ಹೋಗ್ಬೋದಾಯ್ತಲ್ಲ ಆಧ್ಯಾತ್ಮಿಕ ದೇಹಕ್ಕೆ, ಆಧ್ಯಾತ್ಮಿಕ ಇದಕ್ಕೆ. ಇಲ್ಲೇ ಬಂದಿರೋದು ನೋಡಿ ಪಾಯಿಂಟ್. ಐಕ ಕಲ್ಮಶಗಳಿಂದ ಮುಕ್ತವಾದದ್ದು. ಆದ್ದರಿಂದ ಮನುಷ್ಯನು ಈ ಐಕ ಜಗತ್ತಿನ ಪಾಪಗಳಿಗೆ ಒಳಪಟ್ಟವನಲ್ಲ. ನಿಜ ನೋಡಿದ್ರೆ ಆತ್ಮದೃಷ್ಟಿಯಿಂದ ಈ ಭೌತಿಕ ಪ್ರಪಂಚಕ್ಕೆ ಒಳಪಟ್ಟವನಲ್ಲ. ಯಾರು? ಮನುಷ್ಯ. ಮನುಷ್ಯನಿರ್ಲಿ ಯಾವುದೇ ಜೀವಿರ್ಲಿ ಭೌತಿಕ ಪ್ರಪಂಚಕ್ಕೆ ಒಳಪಟ್ಟವನಲ್ಲ. ಆದ್ರೂ ಯಾಕೆ ಇಲ್ಲಿದೆ ಒಳಪಟ್ಟವನಲ್ಲ ಅಂದ್ಮೇಲೆ? ಆದರೆ ಐಕ ನಿಸರ್ಗದ ಸಂಪರ್ಕದಲ್ಲಿದ್ದಾಗ ಆತನು ಹಿಂದೆಗೆಯದೆ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಇಲ್ಲಿ ಏನಾಗಿದೆ? ಯಾವುದೋ ಕಾಲದಲ್ಲಿ ಅದಕ್ಕೆ ಇಚ್ಛೆ ಬಂತು. ಈಗ ಅಲ್ಲಿ ಆತ್ಮ ಏನಂದ್ವಿ? ತುಂಬಾ ಸೂಕ್ಷ್ಮ, ಟೈನಿ, ತುಂಬಾ ತುಂಬಾ ಸೂಕ್ಷ್ಮ ಆಗಿರೋದು. ಸೊ ಸಮುದ್ರದಿಂದ ಒಂದು ಹನಿ ನೀರು ತೆಗೆದಷ್ಟು ಇದು. ಸೊ ಸಮುದ್ರ ಅದಕ್ಕೂ ಪ್ರಜ್ಞೆ ಇತ್ತಲ್ಲ. ಸಮುದ್ರದ ಹನಿ ಹೇಳ್ತು, ನಾನು ನಿಂತರನೇ ಆಗ್ಬೇಕು, ನಾನು ನಿಂತರನೇ ತಿಮಿಂಗ್ಲಸ್ ಆಗ್ಬೇಕು, ನಾನು ನಿಂತರನೇ ಎಲ್ಲದಕ್ಕೂ ಆಶ್ರಯ ಕೊಡ್ಬೇಕು ಅನ್ನೋ ಭಾವನೆ ಬಂತು. ಯಾವುದಕ್ಕೆ? ಹನಿಗೆ. ಸಮುದ್ರ ಹೇಳ್ತು, ಸಮುದ್ರ ನೀರೆಲ್ಲ ಹೇಳ್ತು, ನೋಡಪ್ಪ ನಿನ್ ಕೈಯಲ್ಲಿ ಆಗೋದಿಲ್ಲ, ಬೇಡ, ನೀನು ನನಗೆ ನನ್ನ ಜೊತೆ ಇರೋದೇ ಬೆಸ್ಟು, ಅವಾಗಲೇ ನಿನ್ಗೆ ಅಸ್ತಿತ್ವ. ನೀನು ಸಪ್ರೇಟ್ ಆಗಿದ್ರೆ ನಿನ್ಗೆ ಅಸ್ತಿತ್ವ ಇಲ್ಲ. ಗುಣ ಎಲ್ಲ ಇರುತ್ತೆ, ಉಪ್ಪೇ ಇರ್ತೀಯ, ಬಟ್ ನಿನಗೆ ಅಸ್ತಿತ್ವ ಇಲ್ಲ. ಏನ್ ಮೀನ್ ಸಾಕ್ತೀಯ ನೀನು? ನೀನು ಇಷ್ಟಿದೆಯಾ? ಹೆಂಗೆ ನೀನಲ್ಲಿ ಮೀನ್ ತಿಮಿಂಗ್ಲ ಬಿಟ್ಕತ್ತೀಯ? ತಿಮಿಂಗ್ಲ ನೋಡಿದ್ರೆ ಅಷ್ಟು ದೊಡ್ಡದಿದೆ, ನೀನು ಬಿಟ್ಕೊಳಕ್ಕಾಗತ್ತಾ? ನೀನು ಅದರಲ್ಲಿ ಮಾಡೋಕ್ಕಾಗತ್ತಾ? ಏನಾದ್ರು ಕೆಲಸ ಮಾಡೋಕ್ಕ? ಇಲ್ಲ ಇಲ್ಲ ಇಲ್ಲ, ನಾನು ಮಾಡ್ತೀನಿ, ನನಗೆ ತಕ್ಕನಾಗಿರೋಂತ ನಾನು ಮಾಡ್ತೀನಿ, ನಾನೇ ಭೋಗ ಮಾಡಿ ನಾನೇ ಅನ್ಭವಿಸ್ತೀನಿ ಅಂತ ನಿಂತ್ಕೊತು. ಹೌದಾ? ಸರಿ, ನಿನಗೆ ಇದಾಗೋದಿಲ್ಲ, ಬಾ ಇಲ್ಲಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಈ ಪ್ಲೇಸ್ ಇದೆ, ಈ ಪ್ಲೇಸಲ್ಲಿ ಆಗಲ್ಲ, ಇನ್ನೊಂದು ಪ್ಲೇಸ್ಗೆ ನಿನ್ನ ಬಿಡ್ತೀನಿ, ಅಲ್ಲೇ ನೀನು ಅನ್ಭವಿಸು ಅಂದ್ಬಿಟ್ಟು ಭಗವಂತ ಸಮುದ್ರ ಅದಕ್ಕೆ ಬಿಡ್ತು ಅಂತ ಇಟ್ಕೊಳ್ಳಿ. ಇದು ಸುಮ್ಮನೆ ಸಿಂಪಲ್ ನಮ್ಮ ಉದಾಹರಣೆ ಹೇಳಿದ್ದು, ನಿಮ್ಗೆ ಅರ್ಥ ಆಗೋ ಥರ. ಇದೆಲ್ಲೂ ಯಾವುದು ಬರಲ್ಲ. ಸೊ ಅದೇ ಥರ ಇಲ್ಲೇನಾಗಿದೆ? ಭಗವಂತನಿಂದ ಬಿಡುಗಡೆ ಆದಂತ ನಾವು ಅಲ್ಲೇ ಭಗವಂತ ಧಾಮದಲ್ಲಿ ಇದ್ವಿ. ಯಾವುದು? ಭಗವಂತನಿಗೆ ಸೇವೆ ಮಾಡ್ಕೊಂಡಿದ್ವಿ ಜೀವಿಗಳು. ಅಲ್ಲೇನ್ ಮಾಡಿದ್ವಿ? ನಮ್ಗೆ ಇಚ್ಛೆ ಬಂತು, ನೀನ್ ಯಾಕೆ ಭೋಗ ಮಾಡ್ಬೇಕು, ನಿನ್ಗೆ ಯಾಕೆ ಗೋಪಿಕೆ ಸ್ತ್ರೀಯ ಸುತ್ತ ಆಡ್ಬೇಕು, ನನ್ನ ಸುತ್ತನೂ ಆಡ್ಬೇಕು ಅಂತ ಇಚ್ಛೆ ಪಟ್ವಿ. ಆಸೆ ಬಂದ್ಬಿಡ್ತು. ಅದೇ ಅಲ್ಲಿದ್ದಾಗ ಆಸೆ ಬರಲ್ವಲ್ಲ? ಅಲ್ಲೂ ಸ್ವತಂತ್ರ ಇದೆ, ಆಸೆ ಇರುತ್ತೆ. ಯಾವಾಗ ನಮ್ಗೆ ಅನುಭವ ಇಲ್ವೋ ಅಲ್ಲೇ ಆಸೆ ಬಂತು ಜೀವಿಗೆ. ಅನುಭವ ಇರಲಿಲ್ಲ ಇದಕ್ಕೆ, ನನಗೆ ಇದೆ ಆದ್ರೆ ಏನಾಗುತ್ತೆ ಅಂತ ಅನುಭವ ಇರಲಿಲ್ಲ, ಅದಕ್ಕೋಸ್ಕರ ಆಸೆ ಬಂತು. ಅದಕ್ಕೆ ಆಸೆ ಬಂದಿದ್ದಕ್ಕೆ ಏನಾಯ್ತು? ಕೃಷ್ಣ ಹೇಳ್ದ, ರೇ ನಿನಗೆ ಆಗೋದಿಲ್ಲಪ್ಪ, ಸುಮ್ಮನೆ ಯಾಕೋ ಹಿಂಗೆ ಕಷ್ಟಪಡ್ತೀಯಾ, ನನಗೆ ಆರಾಮಾಗಿ ಇಲ್ಲಿ ಒಳ್ಳೆ ತಿಂಡಿ ತೀರ್ತಾ ಇದೆ, ತಿನ್ಕೊಂಡು ಆರಾಮಾಗಿ ನಾನು ಸೇವೆ ಮಾಡ್ಕೊಂಡಿರು. ಇಲ್ಲ 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 ಇಲ್ಲ, ನಿನಗೆ ಮಾತ್ರ ಸಪ್ರೇಟಾಗಿ ಫಸ್ಟ್ ಯಾಕೆ? ನನಗೆ ಬೇಕು. ನೀನು ಯಾಕೆ ಭೋಗ ಮಾಡಬೇಕು? ನನಗೂ ಭೋಗ ಬೇಕು ಅನ್ನ ಭಾವನೆ, ಇಚ್ಛಾ ದ್ವೇಷದಿಂದ ಏನಾಯ್ತು? ಅದಕ್ಕೆ ಅಹಂಕಾರ ಬಂತು. ಜಸ್ಟ್ ಇದನ್ನ ಎಕ್ಸಾಕ್ಟ್ ಆಗಿ ಹಿಂಗೆ ಅಂತ ಹೇಳಕ್ಕಾಗಲ್ಲ, ಈ ತರ ಇದೆ. ಇದೊಂದೇ ವರ್ಡ್ ಇರೋದು ನಮ್ಮಲ್ಲಿ, ಜೀವಿ ಅಲ್ಲಿಂದ ಬಂದಿದ್ದಕ್ಕೆ. ತಿಳ್ಕೋಬೇಕಾದ್ರೆ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳೋದು, ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದನ್ನೇ ನಮ್ಮ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಕೆಲವೊಂದು ಕಡೆ ಎಕ್ಸ್ಪ್ಲೇನ್ ಮಾಡಿದೆ. ಇಚ್ಛಾ ದ್ವೇಷದಿಂದ ಆತ್ಮ ಯಾಕೆ? ಇಚ್ಛಾ ದ್ವೇಷ ಹೆಂಗ್ ಬಂತು? ಇದಕ್ಕೂ ಹೆಂಗ್ ಆನ್ಸರ್? ಅರೆ ಭಗವಂತ ನಾಮದಲ್ಲಿ ಬರ್ಬಾರ್ದಲ್ಲ ಅಂತಿದ್ರು ಕೂಡ ಅಲ್ಲಿ ಅನುಭವ ಇರ್ಲಿಲ್ಲ. ಅದಕ್ಕೆ ಫಸ್ಟ್ ಅನುಭವ ಇಲ್ಲದ್ರಿಂದ ಅದಕ್ಕೆ ಇಚ್ಛಾ ದ್ವೇಷ ಬಂತು. ಇದೊಂದೇ ಆನ್ಸರ್. ಇದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ, ಅದನ್ನ ಕೆಣಕಿ ಕೇಳ್ತಾ ಹೋಗ್ಬೇಡಿ, ಇದನ್ನ ಬೇರೆ ತರ ತಿಳ್ಕೊಳ್ಳಬೇಡಿ. ನೀವು ಹೇಳಿದ್ರು ಬೇರೆಯವ್ರಿಗೆ ಇದೇ ಹೇಳಿ ಅಷ್ಟೇ. ಅದಕ್ಕೆ ಅನುಭವ ಇರಲಿಲ್ಲ.
ಮತ್ತೆ ತಿರ್ಗ ನಾವ್ ಇಲ್ಲಿಂದ ಭಗವಂತನ ಧಾಮಕ್ಕೆ ಹೋಗ್ತೀವಲ್ಲ ಮತ್ತೆ ಜೀವಾತ್ಮ, ಆವಾಗ ಹೆಂಗೆ ಮತ್ತೆ ತಿರ್ಗ ಅಲ್ಲಿ ಇದಿಲ್ವಾ ನಮ್ಗೆ? ಹೆಂಗೆ ತಿರ್ಗ ಇಚ್ಛೆ ಬರಲ್ವಾ? ಅಲ್ಲೂ ಸ್ವತಂತ್ರ, ಅವಾಗ್ಲೂ ಸ್ವತಂತ್ರ ಇರುತ್ತೆ ನಮ್ಗೆ. ಆ ಸ್ವತಂತ್ರನ ನಾನು ಮಿಸ್ಯೂಸ್ ಮಾಡಲ್ಲ ಅವಾಗ ಅಷ್ಟೇ. ಯಾಕೆ? ಅನುಭವ ಆಗಿದೆಯಲ್ಲ, ಎಷ್ಟೊಂದು ಅನುಭವ ಆಗಿದೆ, ಎಷ್ಟೊಂದು ಜನ್ಮಗಳು ಎತ್ತಿ 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 ಎಲ್ಲ ಜ್ಞಾಪಕ ಬರುತ್ತಲ್ಲಿ. ಎತ್ತಿದ್ದೀನಿ, ಇಷ್ಟೊಂದೆಲ್ಲ ಅನುಭವ ಆಗಿದೆ, ನನಗೆ ಅದು ಸವಾಸನೆ ಬೇಡ, ಆ ಜ್ಞಾಪಕನೇ ಬರಲ್ಲ ನನಗೆ, ಅಷ್ಟೊಂದು ಅನುಭವ ಮಾಡ್ಬಿಟ್ಟಿರ್ತೀಯ. ಇಲ್ಲಿ ಹೆಂಗೆ, ಇಲ್ಲಿ ಜಸ್ಟ್ ಇಲ್ಲಿದೆ ಇಮೇಜಿನ್ ತಗೊಳ್ಳಿ. ಫಸ್ಟ್ ಹೆಂಗಿದ್ವಿ, ಇವಾಗ ಭಕ್ತಿಗೆ ಬಂದ್ಮೇಲೆ ಅವೆಲ್ಲ ಮರ್ತೋದ್ವಿ ತಾನೆ. ಸೊ ಅದು ಕಷ್ಟ ಅಂತ ಒಟ್ನಲ್ಲಿ ಗೊತ್ತಿರುತ್ತೆ, ಬಟ್ ಅನುಭವಿಸಿರೋದನ್ನ ಮರ್ತೋಗಿರ್ತೀವಿ. ಇಲ್ಲ ನೆನಪಿದ್ರು ಕೂಡ ಅದನ್ನ ಇಷ್ಟಪಡಕ್ಕೆ, ಅದನ್ನ ನೆನ್ಸ್ಕೊಂಡಿದ ತಕ್ಷಣ ತೂ ಅಂತ ಉಗಿತೀವಿ. ಅದನ್ನ ಯೋಚನೆ ಮಾಡಕ್ಕೂ ಹೋಗೋದಿಲ್ಲ ನಾವು ಪೂರ್ಣ ಭಕ್ತಿಗೆ ಬಂದ್ಮೇಲೆ, ಸ್ವಲ್ಪ ಭಕ್ತಿಗಲ್ಲ ಅಲ್ವಾ? ಸೊ ಆ ಥರ ಭಾವನೆ ಇದ್ದಾಗ ನಿಮಗೆ ಅದ್ರದ್ದು ಇದೇ ಗಂಧ ಲೇಷನೂ ಇರಲ್ಲ, ಅನುಭವ ಇರುತ್ತೆ ಒಟ್ಟಿನಲ್ಲಿ ಹಿಂಗಾಗುತ್ತೆ ಅಂತ, ಆದ್ರೆ ಅದ್ರ ಕಡೆ ಗಮನ ಕೊಡಲ್ಲ. ಅದೇ ತರ ನಾವು ಭಗವಂತನ ನಾಮದಲ್ಲಿ ಇರ್ತೀವಿ, ಅನುಭವ ಇರುತ್ತೆ ಅವಾಗ ಅಂತ. ಮತ್ತೆ ವಾಪಸ್ಸು ನಾವು ಬರಲ್ಲ. ಮತ್ತೆ ಭಗವಂತ ಆಶ್ವಾಸನೆ ಕೊಡ್ತಾನೆ, ಒಂದ್ಸರಿ ನನ್ನ ಹತ್ರ ಬಂದ್ಮೇಲೆ ನಿನ್ಗೆ ಮತ್ತೆ ತಿರ್ಗಾ ಭೌತಿಕ ಪ್ರಪಂಚಕ್ಕೆ ಹೋಗಿ ಇಷ್ಟ ಆಗಲ್ಲ ಅಂತ ಭಗವಂತನ ಆಶ್ವಾಸನೆ ಕೊಡ್ತಾನೆ. ಸೊ ಮುಗೀತು. ಸೊ ಇಲ್ಲಿಗೆ ಇವಾಗ ನಿಸರ್ಗ ಆದ್ರೆ ಐಕ ನಿಸರ್ಗದ ಸಂಪರ್ಕದಲ್ಲಿದ್ದಾಗ ಆತನು ಹಿಂದೆಗೆದೆ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಯಾವಾಗ ನಿಸರ್ಗ ನನಗೆ ಸಂಪರ್ಕ ಬಂದ್ಬಿಡುತ್ತೆ, ಯಾವುದು ಭೌತಿಕದ್ದು ಸಂಪರ್ಕ ಬಂತು, ನನಗೆಲ್ಲಾ ಕಡೆ ಪಾಪನೆ ಮಾಡೋದು, ಬೇರೆ ಭಗವಂತನ ಬಿಟ್ಟೆ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಈ ಸಂಪರ್ಕದಲ್ಲಿದ್ದಾಗ ನನಗೂ ಕೂಡ ಅಂಟಬಾರ್ದು. ಅಂಟ್ಕೊತ್ತು. ಯಾಕೆ ಅಂಟ್ಕೊತ್ತು? ತುಂಬಾ ಟೈನಿ, ನಾವು ತುಂಬಾ ಸಣ್ಣವರು, ತುಂಬಾ ಸೂಕ್ಷ್ಮ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅದನ್ನ ಫೈಟ್ ಮಾಡಕ್ ಆಗ್ಲಿಲ್ಲ. ಈ ಭೌತಿಕ ನಿಸರ್ಗ ಜೊತೆ ನನಗೆ ಫೈಟ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಇಚ್ಛೆ ಇತ್ತಲ್ಲ, ಫಸ್ಟ್ ಆಫ್ ಆಲ್ ಇಚ್ಛೆ ಇತ್ತು, ಅಲ್ಲಿಂದ ಬಂದಿಟ್ಕೆ ಇಚ್ಛೆ ಇತ್ತು, ಇದನ್ನ ಅನುಭವಿಸ್ಬೇಕು ಅಂತ. ಅನುಭವಿಸಿ ಏನ್ ಮಾಡಿದೆ, ಇದೇ ಸರಿ ಅನ್ಕೊಂಡು ಅನ್ನೋ ಭಾವನೆ ಬಂದ್ಬಿಡ್ತು. ಅಂದ್ರೆ ಒಳಗಾಗ್ಬಿಟ್ಟೆ, ಅದಕ್ಕೆ ಮೋಹಕ್ಕೆ ಒಳಗಾಗ್ಬಿಟ್ಟೆ. ನಂದು ಆ ಬುದ್ಧಿ ಅಲ್ಲ, ಆದ್ರೂ ಕೂಡ ಇದ್ರ ಸಂಪರ್ಕ ಇದ್ದಾಗ ನನಗೆ ಆ ಥರ ಆಗೋಯ್ತು. ಒಬ್ಬ ವ್ಯಕ್ತಿ ಬರ್ತಾನೆ, ತುಂಬಾ ಒಳ್ಳೆಯವನು, ಯಾವಾಗ ಸಂಘ ಇರುತ್ತಲ್ಲ, ಆ ಸಂಘ ಏನ್ ಮಾಡುತ್ತೆ, ಅವನ್ನ ಆ ಒಳ್ಳೆತನನ ಮುಚ್ಚಾಕ್ಬಿಡುತ್ತಲ್ಲ. ಅವ್ನು ಎಷ್ಟು ಒಳ್ಳೆದಿರ್ತಾನೆ, ಸಂಘದಿಂದ ನಿಧಾನಕ್ಕೆ ಏನಾಗ್ತಾನೆ, ಅವನ ಒಳ್ಳೆತನ ಮುಚ್ಚೋಗುತ್ತಲ್ಲ. ಅದೇ ತರ ನಮ್ಗೆ ಇಲ್ಲ ಆಗಿದ್ದು. ಆದ್ರೆ ಮೂಲತಃ ಅವನ ಬುದ್ಧಿಗೆ, ಈಗ ಸಂಘದಲ್ಲಿ ಕೆಟ್ಟಂತ ಬುದ್ಧಿ, ಅವನಿಗೆ ಬುದ್ಧಿ ಕೆಟ್ಟಿಲ್ಲ, ಬಟ್ ಸಹವಾಸದಲ್ಲಿ ಆತರ ಮಾಡ್ತಾ ಇದ್ದಾನೆ. ಅವನಿಗೆ ಬುದ್ಧಿ ಇದೆ, ಅಂದ್ರೆ ಇದನ್ನ ಮಾಡಬಾರ್ದು, ಇದನ್ನ ಒಳ್ಳೇದಲ್ಲ, ಇದು ತಪ್ಪು ಅಂತ ಬುದ್ಧಿ ಇದೆ. ಆ ಮೂಲ ಪ್ರಜ್ಞೆಗೆ ಅವನು ಇವನು ಮಾಡ್ತಾ ಇರೋದು ಹೋಯ್ತಾ ಇಲ್ಲ, ಏನೋ ದೈಹಿಕವಾಗಿ ಅವನಿಗೆ ಆಕರ್ಷಣೆ ಆಗಿ ಈ ತರ ಪಾಪ ಕೆಲಸ ಮಾಡ್ತಾ ಇದ್ದಾನೆ. ಆ ಸಂಘದ ಜೊತೆ ನಿಜ ಸಂಘ ಮಾಡಿ ಅದೇ ತರ ಸಂಘದವ್ರ ಜೊತೆ ಇದ್ದು ಆ ತರ ಮಾಡ್ತಾ ಇದ್ದಾನೆ. ಆದ್ರೆ ಮೂಲತಃ ವ್ಯಕ್ತಿ ಒಳ್ಳೆಯವನು, ಮೂಲತಃ ಅವನಿಗೆ ಏನೂ ಆಗ್ತಾ ಇಲ್ಲ. ಮತ್ತೆ ಅವನಿಗೆ ಒಳ್ಳೆತನ ಟ್ರೈನಿಂಗ್ ಕೊಟ್ರೆ, ಅವ್ರ ಸಂಘ ಬಿಡಿಸಿ ಒಳ್ಳೆತನ ಟ್ರೈನಿಂಗ್ ಕೊಟ್ರೆ ಏನಾಗ್ತಾನೆ, ಇಮಿಡಿಯೇಟ್ ಆಗಿ ಅವನು ಒಳ್ಳೆತನಕ್ಕೆ ಬಂದ್ಬಿಡ್ತಾನೆ. ಅದೇ ತರ ಇಲ್ಲಿ ಜೀವಿಗೆ ಏನಾಗಿದೆ, ಇಷ್ಟ ಇಲ್ಲ, ಅದಕ್ಕೆ ಏನಾಗಿದೆ, ಅದಕ್ಕೆ ಸಂಘದಿಂದ, ಅದಕ್ಕೆ ಪ್ರಭಾವದಿಂದ, ಈ ಸಂಘದಲ್ಲಿ ಇರೋದ್ರಿಂದ ಅದಕ್ಕೆ ಇದೇ ಸರಿ, ಇದೇ ಇದು ಅಂತ ಅಂದ್ಬಿಟ್ಟು ಸಂಘ ಏನಾಗಿದೆ, ಭೌತಿಕ ಸಂಘದ ಜೊತೆ ಇರೋದ್ರಿಂದ ಅದಕ್ಕೆ ಏನೋ ಪಾಪ ಮಾಡ್ತಾ ಇದೆ. ಆದ್ರೆ ಈ ಪಾಪ ಅದಕ್ಕೆ ಅಂಟ್ತಾ ಇಲ್ಲ, ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಸೇರ್ಕೋತಾ ಇದೆ. ಈ ಮನಸ್ಸು ಬುದ್ಧಿ ಅಹಂಕಾರನ ವಾಶ್ ಮಾಡ್ಬೇಕೀಗ ನಾವು. ಸುಮ್ಮನೆ ಹೇಳ್ತಾರೆ ನೋಡಿ, ಹಿಂದೆ ಅನೇಕ ಪಾಪಗಳನ್ನ ಈ ತರ ಸಂಪರ್ಕಕ್ಕೆ ಬಂದಾಗ ಮಾಡಕ್ ಶುರು ಮಾಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇದಕ್ಕೆ ತುಂಬಾ ಜ್ಞಾನ ಇರೋದ್ರಿಂದ, ಜ್ಞಾನನೂ ಇದೆ, ಆದ್ರೆ ಯಾಕೆ ಹಿಂಗಾಯ್ತು, ಬಟ್ ಇಚ್ಛೆ ಇದೆಯಲ್ಲ. ಒಬ್ಬ ವ್ಯಕ್ತಿಗೆ ತುಂಬಾ ಸೂಕ್ಷ್ಮ ವಿದ್ಯೆ ಇವೆಲ್ಲ ಸ್ವಲ್ಪ ತಿಳ್ಕೊಳ್ಳಿ. ನನಗೆ ಜ್ಞಾನ ಇದೆ, ಬಟ್ ಬಲವಾಗಿರೋಂಥ ಈ ಇಚ್ಛೆ ಇದ್ದಾಗ ಜ್ಞಾನ ಏನು ಮಾಡಕ್ಕಾಗೋದಿಲ್ಲ. ಉದಾಹರಣೆಗಳು ಎಷ್ಟೊಂದಿದೆ. ಪಾಂಡು ಮಹಾರಾಜ, ಮಹಾಭಾರತದಲ್ಲಿ ಪಾಂಡು ಮಹಾರಾಜ ಬರ್ತಾನಲ್ಲ, ಯಾರು, ಪಾಂಡವರ ತಂದೆ ಪಾಂಡು ಮಹಾರಾಜನಿಗೆ ಒಂದು ಶಾಪ ಇರುತ್ತೆ. ಒಬ್ಬ ಋಷಿ ಮುನಿ, ಯಾರು ಕಿಂದಮ ಅಂತ ಒಬ್ಬ ಋಷಿ ಮುನಿ ಶಾಪ ಕೊಟ್ಬಿಟ್ಟಿರ್ತಾನೆ. ಏನಂತ, ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಋಷಿ ಮುನಿ ಮತ್ತೆ ಹೆಂಡತಿ ಸಮಾಗಮ ಮಾಡ್ತಾ ಇರ್ತಾರೆ ಜಿಂಕೆ ರೂಪದಲ್ಲಿ. ಇವನು ಬಾಣ ಬಿಟ್ಬಿಡ್ತಾನೆ, ಜಿಂಕೆ ಅದಕ್ಕೆ ಏಟ್ ಬಿದ್ದಾಗ ಋಷಿ ಮುನಿ ಶಾಪ, ನಮ್ಗೆ ನಮ್ಮ ಋಷಿ ಮುನಿ ದೇಹದಲ್ಲಿ ನಮ್ದು ಇಚ್ಛೆನ ತೀರ್ಸ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಜಿಂಕೆ ರೂಪ ಪಡ್ಕೊಂಡು ಈ ತರ ಮಾಡ್ತಾ ಇದ್ವಿ, ನೀನು ಈ ಸಂದರ್ಭದಲ್ಲಿ ನಮ್ಗೆ ಬಾಣ ಬಿಟ್ಟಿದ್ದಕ್ಕೆ ನಿನ್ಗೂ ನೀ ಹೆಂಡತಿ ಸಂಪರ್ಕ ಬಂದಾಗ ನಿನ್ಗೂ
ಅತ್ಯ ಬರ ಇದಾಗ್ಬಿಡ್ತೀಯ, ಸಾವು ಬರುತ್ತೆ ಅಂತ ಶಾಪ ಕೊಟ್ಬಿಡ್ತಾನೆ. ಸೊ ಇದು ಚೆನ್ನಾಗಿ ಗೊತ್ತು ಪಾಂಡು ಮಹಾರಾಜನಿಗೆ. ಅದಕ್ಕೆ ಹೆಂಡತಿ ಜೊತೆ ಇದ್ರೂ ಕೂಡ ಅವನು ಸಂಪರ್ಕ ಮಾಡಿರಲ್ಲ, ಅದಕ್ಕೆ ಮಕ್ಕಳಾಗಿರಲ್ಲ. ಅವನು ಚೆನ್ನಾಗಿ ಗೊತ್ತಿರುತ್ತಿದ್ದು ಅವನಿಗೆ, ಇಲ್ಲ ನಾನು ಇದು ಮಾಡುವ ಸಂಪರ್ಕಕ್ಕೆ ಹೋಗ್ಬಾರ್ದು ಅಂತ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಆದರೂ ಕೂಡ ಮಾದ್ರಿ ಒಂದು ಟೈಮಲ್ಲಿ ಆ ಒಂದು ಪರಿಸರ, ಆ ಒಂದು ಕ್ರಿಯೆ ಆ ಟೈಮ್ಗೆ ಹೋದಾಗ ಅವನು ಅದರಲ್ಲಿ ತೊಡಗ್ಬಿಡ್ತಾನೆ. ಯಾಕೆ, ಹೆಂಗಾಯ್ತು? ಇದು ಜ್ಞಾನ ಇತ್ತಲ್ವ ಅವನಿಗೆ, ಜ್ಞಾನ ಇತ್ತು. ಆದರೆ ನಮ್ಮ ಇಚ್ಛೆ ಮುಂದೆ ನಮ್ಮ ಜ್ಞಾನ ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಇಚ್ಛೆ ಬಲವಾಗಿರೋ ಇಚ್ಛೆ ನಮ್ಮ ಜ್ಞಾನನೇ. ಅದಕ್ಕೆ ಜ್ಞಾನ ತಿಳ್ಕೊಂಡ್ರೆ ಭಕ್ತಿ ಮಾಡೋಕ್ಕಾಗಲ್ಲ ಅನ್ನೋದು ಇದಕ್ಕೇನೆ. ಜ್ಞಾನ ಭಕ್ತಿಗೆ ಬರಲ್ಲ ಅನ್ನೋದು ಇದಕ್ಕೇನೆ. ಅಂದ್ರೆ ಬರಲ್ಲ ಅಂತಿಲ್ಲ, ಹಂಗಾದ್ರೆ ಯಾಕೆ ಇಷ್ಟೆಲ್ಲ ಬೇಕು? ಇಲ್ಲ, ಜ್ಞಾನನೇ ತುಂಬಾ ಮುಖ್ಯ. ಜ್ಞಾನದಿಂದ ಪಾಪಕರ್ಮ ಮಾಡಕ್ ಶುರು ಮಾಡೋದು ಒಬ್ಬ ವ್ಯಕ್ತಿ. ಆದ್ರೆ ಅದನ್ನ ಜ್ಞಾನನ ನಾವು ಭಕ್ತಿಯಿಂದ ಮಾಡ್ತಾ ಹೋಗ್ಬೇಕು. ಆ ಜ್ಞಾನನ ಕ್ರಿಯೆನ ನಾವು ಭಕ್ತಿಗೆ ಅಳವಡಿಸ್ಬೇಕು, ಭಕ್ತಿಗೆ ಅಟ್ಯಾಚ್ ಮಾಡಬೇಕು. ಭಕ್ತಿ ಮಾಡ್ತಾ ಹೋದಾಗ ನಾವು ಈಗ ಜ್ಞಾನನೇ ಮೂಲ ಕಾರಣ. ಆಕ್ಚುಲಿ ಇವರು ರೂಪ ಗೋಸ್ವಾಮಿ ಹೇಳ್ತಾರೆ, ಜ್ಞಾನನೇ ನಮ್ದು ಎಲ್ಲಾ ಪಾಪಕ್ಕೆ ಮೂಲ ಕಾರಣ, ಜ್ಞಾನ ಇಲ್ದೇ ಇರೋದೆ. ಆದ್ರೆ ಜ್ಞಾನ ಇದ್ರೂ ಕೂಡ ಯಾಕೆ ಪಾಪ ಮಾಡ್ತಾ ಇದ್ದಾನೆ ಹಂಗಾದ್ರೆ ಒಬ್ಬ ವ್ಯಕ್ತಿ? ಈ ಜ್ಞಾನನ ನಾವು ಭಕ್ತಿಗೆ ಅಟ್ಯಾಚ್ ಮಾಡಿಲ್ಲ ಅಂದ್ರೆ, ಭಗವಂತನ ಭಕ್ತಿ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ, ಆ ಜ್ಞಾನನ ತಿಳ್ಕೊತಾ ಇಲ್ಲ. ಸೊ ಇದು ಮುಖ್ಯ. ಸೊ ಅದು ಇಲ್ಲಿ ಅವನಿಗೆ ಜ್ಞಾನ ಇರುತ್ತೆ, ಆದ್ರೂ ಕೂಡ ಅವನು ಪಾಪಕರ್ಮನ ಮಾಡ್ತಾನೆ, ಜ್ಞಾನ ಇದ್ರೂ ಕೂಡ. ಯಾಕೆ ಮುಂದೆ ಹೇಳ್ತಾನೆ ಕೃಷ್ಣ. ಸೊ ಆತನ ಹಿಂದೆಗದೆ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಕೆಲವೊಮ್ಮೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡುತ್ತಾನೆ. ಎಲ್ಲ ಟೈಮಲ್ಲೂ ಇಚ್ಛೆ ಇದೆ ಅಂತ ಅಲ್ಲ ಪಾಪ ಮಾಡಕ್ಕೆ. ಕೆಲವು ಜನಕ್ಕೆ, ತುಂಬಾ ಜನಕ್ಕೆ ಇಚ್ಛೆ ಇದೆ, ಬಟ್ ಏನು ಗೊತ್ತೇ ಇಲ್ಲ. ಕೆಲವು ಜನಕ್ಕೆ ಇಚ್ಛೆನೇ ಇರಲ್ಲ, ಮಾಡಬಾರ್ದು ಅಂತ, ಆದ್ರೂ ಕೂಡ ಮಾಡ್ತಾನೆ. ಆದ್ದರಿಂದ ಇಚ್ಛೆಗೆ ವಿರುದ್ಧವಾಗಿ ಅವನು ಇಚ್ಛೆನೇ ಇರಲ್ಲ, ಮಾಡ್ತಾನೆ. ಆದ್ದರಿಂದ ಜೀವಿಗಳ ವಿಕೃತ ಬುದ್ಧಿಯನ್ನು ಕುರಿತು ಅರ್ಜುನನು ಕೃಷ್ಣನಿಗೆ ಕೇಳುವ ಪ್ರಶ್ನೆಯು ತುಂಬಾ ಭರವಸೆಯಿಂದ ಕೂಡಿದೆ. ಸೊ ಈ ತರ, ಆದ್ದರಿಂದ ಏನ್ ಮಾಡ್ತಾರೆ, ಜೀವಿಗಳ ವಿಕೃತ ಬುದ್ಧಿ. ವಿಕೃತ ಅಂದ್ರೆ ಮಾಡಬಾರ್ದಿತ್ತು, ಅದಕ್ಕೆ ಮಾಡ್ತಾ ಇದೆ. ಯಾಕೆ ವಿಕೃತ ಅಂದ್ರೆ ಆಸೆಯಿಂದ, ಅಂದ್ರೆ ನನ್ನ ಮುಂದೆ ಸ್ಪಷ್ಟವಾಗಿ ಬರುತ್ತೆ. ಸೊ ಅದ್ರದ್ದು ಸಂಪರ್ಕದಿಂದ ಮತ್ತೆ ಇಚ್ಛೆಯಿಂದ ಕುರಿತು ಅರ್ಜುನನ ಕೃಷ್ಣ ಕೇಳುವ. ಸೊ ಜೀವಿಗಳ ವಿಕೃತ ಬುದ್ಧಿಯ ಬಗ್ಗೆ ಕೇಳ್ತಾ ಇರೋದು ತುಂಬಾ ಭರವಸೆ. ಕೆಲವೊಮ್ಮೆ ಜೀವಿ ಪಾಪವನ್ನು ಮಾಡಲು ಬಯಸದಿದ್ದರೂ ಆತನ ಕ್ರಿಯೆಯಲ್ಲಿ ತೊಡಗಲೇಬೇಕಾಗುತ್ತದೆ. ಸೊ ಕೆಲವೊಂದ್ಸರಿ ಅವನು ಇಚ್ಛೆ ಇಲ್ಲ ಜೀವಿಗೆ, ಆದ್ರೂ ಕೂಡ ತೊಡಗಲೇಬೇಕಾಗತ್ತೆ. ಆತರ ಕೆಲವೊಂದು ಸಂದರ್ಭಗಳು ಬಂದ್ಬಿಡ್ತವೆ ಜೀವಿಗೆ. ಇಚ್ಛೆ ಇಲ್ಲದೆ ಇದ್ರೂ ಕೂಡ ತೊಡಗಂತ ಸಂದರ್ಭ ಬಂದ್ಬಿಡ್ತವೆ. ಆದರೆ ಪಾಪಕರ್ಮಗಳನ್ನು ಅಂತರಂಗದಲ್ಲಿರುವ ಪರಮಾತ್ಮನು ಪ್ರಚೋದಿಸುವುದಿಲ್ಲ. ಏನಂತ ತಿಳ್ಕೊಳ್ಳಿ, ನನಗೆ ಭಗವಂತ ಪರಮಾತ್ಮನಿಂದ ಪ್ರಚೋದನೆ ಬರ್ತಾ ಇಲ್ಲ. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಒಳಗಡೆಯಿಂದ ನನಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ. ಅದು ಪ್ರಚೋದನೆಯಿಂದ ಅಲ್ಲ ಆಗ್ತಾ ಇರೋದು, ತನ್ನ ಬೈಕೆಯಿಂದ, ಇಚ್ಛೆಯಿಂದ. ಅನ್ಸುತ್ತೆ ಅವನ್ಗೆ ಅಷ್ಟೇ, ಒಳಗಡೆಯಿಂದ ಪ್ರಚೋದನೆ ಬಂತು, ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ. ಮಾಡು ಅಂತ ಹೇಳ್ತಾ ಇರೋದು ಮೂರ್ಖ ಆತ್ಮ ಅಲ್ಲ, ನಿನ್ನ ವಕ್ರ ಬುದ್ಧಿ. ವಕ್ರ ಬುದ್ಧಿ ಮಾಡು ಅಂತ ಹೇಳ್ತಾ ಇದೆ. ಸ್ವಾಮಿ ನನಗೆ ಗೊತ್ತೇ ಇಲ್ಲ, ಆದ್ರೂ ಮಾಡ್ತಾ ಇದ್ದೀನಿ. ಅರೆ ಇದು ಯಾವ್ದೋ ಒಂದು, ಯಾಕೆ ಮಾಡ್ತಾ ಇದೆ ಗೊತ್ತಾ, ಏನೋ ಒಂದು ಪಾಪ ಕೆಲ್ಸಕ್ಕೆ ನೀನು ಅಂತ ಘೋರವಾಗಿರೋ ಪಾಪ ಮಾಡ್ತೀಯಾ. ನಿನಗೆ ಒಳಗಡೆಯಿಂದನೂ ಅನ್ಸ್ಬೋದು, ನಿನ್ ಸೂಕ್ಷ್ಮ ಶರೀರದಿಂದನೇ ಬರ್ತಾ ಇರ್ಬೋದು. ಅದು ನೀನ್ ಮಾಡಿ ಅದು ನಿನ್ ಬುದ್ಧಿಲಿ ಇರೋದಕ್ಕೆ ಆ ಥರ ಬರ್ತಾ ಇರ್ಬೋದು, ಬೇರೆ ಒಂದು ಕಾರಣ ಅಷ್ಟೇ. ಸೊ ಇಲ್ಲಿ ಪರಮಾತ್ಮ ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡಲ್ಲ ನಿನ್ಗೆ ಏನ್ ಮಾಡುವಂತ, ಪಾಪ ಮಾಡುವಂತ. ಸೊ ಇದಂತೂ ತಿಳ್ಕೊಬೇಕು ನಾವು. ಸೊ ಪ್ರಚೋದನೆ ಬರ್ತಾ ಇರುತ್ತೆ ಬೇರೆದರಿಂದ. ಮುಂದೆ ಬರುತ್ತೆ ಯಾವ ತರ ಪ್ರಚೋದನೆ ಬರುತ್ತೆ. ತೊಡಗಲೇಬೇಕಾಗುತ್ತೆ ಅವನು, ಪಾಪ ಮಾಡಕ್ಕೆ ತೊಡಗಲೇಬೇಕು, ಇಷ್ಟ ಇಲ್ಲ ಅಂದ್ರೂ ಕೂಡ. ಆದ್ರೆ ಪಾಪಕರಗಳನ್ನು ಅಂತರಂಗದಲ್ಲಿರೋ ಪರಮಾತ್ಮನು ಪ್ರಚೋದನೆ ಮಾಡಲ್ಲ. ಇದಕ್ಕೆ ಬೇರೊಂದು ಕಾರಣ ಉಂಟು. ಸೊ ಈ ಪ್ರಚೋದನೆಗೆ ನನಗೆ ಒಳಗಡೆಯಿಂದ, ಓಕೆ ನನಗೆ ಗೊತ್ತಿಲ್ದಂಗೆ ಮಾಡ್ತಾ ಇದ್ದೀನಿ ಸ್ವಾಮಿ, ಇದು ಕೆಲವು ಏನ್ ಹೇಳ್ತಾರೆ, ನನಗೆ ಇದನ್ನ ನನ್ನ ಪ್ರಜ್ಞೆಗೆ ಬರ್ತಾ ಇಲ್ಲ ಮಾಡ್ತಾ ಇದ್ದೀನಿ, ಅವರೆಲ್ಲ ಸೈಕೋ ಅಷ್ಟೇ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರೋರು ಆ ಥರ ಮಾಡೋರು. ಸೊ ನಾರ್ಮಲ್ ಆಗಿ ಪಾಪ ಮಾಡೋರು ಇದು ಪ್ರಚೋದನೆ ಬೇರೆ ಕಡೆಯಿಂದನೇ ಬರ್ತಾ ಇರುತ್ತೆ. ಅದೇನು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇಲ್ಲಿಗೆ ನಿಲ್ಸೋಣ. ಸೊ ಮುಂದೆ ಕೃಷ್ಣ ಯಾವ್ದ್ರಿಂದ ಬರ್ತು ಅಂತ ಹೇಳ್ತಾನೆ. ಸೊ ಅವಾಗಲೇ ಮತ್ತೆ ತಿರ್ಗಾ ವಿಷಯ ಹೋಗುತ್ತೆ. ಓಕೆ, ಸುಮಾರು ಟೆಕ್ನಿಕಲ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ.